ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಗಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಅನವದ್ಯಾತ್ಮಚಾರಿತ್ರಂ ವಾದಿಕದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ತೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರೌರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ನಿಗಮಕಲ್ಪತರೋರ್ಗಳಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಭಗವಂತ ವೃಷಭನಾಮಕ ಪರಮಾತ್ಮ ಮಕ್ಕಳಿಗೆಲ್ಲ ಉಪದೇಶ ಮಾಡ್ತಾ ಇದ್ದಾನೆ. ಮೊದಲಿಗೆ ಮಾಡಬೇಕಾದ್ದು ಮಹಾತ್ಮರ ಸೇವೆ. ಮಹತ್ ಸೇವಾಂ ದ್ವಾರಮಾಹುರು ವಿಮುಕ್ತೇಹೆ ಅಂತ ಮಹಾತ್ಮರ ಸೇವೆ ಮಾಡಬೇಕು. ಮಹಾತ್ಮರು ಅಂದರೆ ಯಾರು ಅಂತ ಹೇಳಿದರೆ, ಮಹಾಂತಸ್ತೆ ಸಮಚಿತ್ತಾಹ ಪ್ರಶಾಂತಾಹ ವಿಮನ್ಯವಃ ಸುಹೃದ ಸಾಧವೋ ಯೇ. ಯಾರು ಸಮಚಿತ್ತರಾಗಿರ್ತಾರೆ, ಕೋಪಿಷ್ಠರಾಗಿರೋದಿಲ್ಲ, ಸಜ್ಜನರಾಗಿರ್ತಾರೆ, ಇಂಥವರನ್ನು ಮಹಾತ್ಮರು ಅಂತ ಕರಿಬೇಕು ಅಂತ ಅವರ ಲಕ್ಷಣಗಳನ್ನೆಲ್ಲ ಹೇಳಿ, ಮುಂದೆ ಪರಮಾತ್ಮ ವಿಶೇಷವಾಗಿ ದುರ್ಜನ ಸಂಘದಿಂದ ದೂರ ಇರಬೇಕು, ಮಹಾತ್ಮರ ಹತ್ತಿರಕ್ಕೆ ಹೋಗಬೇಕು, ಅವರ ಸೇವೆ ಮಾಡಬೇಕು. ಅಧ್ಯಾತ್ಮಯೋಗೇನ ವಿವಿಕ್ತ ಸೇವೆಯ ಪ್ರಾಣೇಂದ್ರಿಯಾತ್ಮಾಭಿಜಯೇನ ಸದ್ರ್ಯಕ್ ಸಚ್ರದ್ಧಯ ಬ್ರಹ್ಮಚರ್ಯೇಣ ಶಶ್ವತ್ ಅಸಂಪ್ರಮಾದೇನ ಜಯೇನ ವಾಚಾಂ. ಹೀಗೆ ಅಧ್ಯಾತ್ಮಯೋಗೇನ ವಿವಿಕ್ತ ಸೇವೆಯ ಅಂತ ಹೇಳ್ತಾರೆ. ಅಧ್ಯಾತ್ಮಶಾಸ್ತ್ರ ಏನಿದೆ, ಈ ಅಧ್ಯಾತ್ಮಶಾಸ್ತ್ರವನ್ನು ನಿರಂತರ ಅಭ್ಯಾಸ ಮಾಡಬೇಕಂತ. ನಿರಂತರ ಅಭ್ಯಾಸ. ಇದು ಮಾಡುವಾಗ ದುರ್ಜನರ ಸಂಘ ಆಗಬಾರ್ದು. ದುರ್ಜನರ ಸಂಘ ಆಗಿಬಿಡ್ತು ಅಂದರೆ ಅವ್ರು ಹೋಗಲಿಕ್ಕೆ ಬಿಡೋದಿಲ್ಲ. ದುರ್ಜನರ ಸಂಘ ಆಗಬಾರ್ದು. ಇದು ಹೊರಗಿನ ದುರ್ಜನರು ಹೌದು, ಒಳಗಿನ ದುರ್ಜನರು ಹೌದು. ಹೊರಗಿನವರಂತೂ ಬೇಡವೇ ಬೇಡ, ಸರಿ. ಅದು ಇನ್ನು ಒಳಗೂ ಇದ್ದಾರಂತೆ. ನಮ್ಮ ಒಳಗಿರುವಂಥ ಏನು ಅರಿಷಡ್ ವರ್ಗಗಳು ಅಂತ ಹೇಳ್ತೀವಿ, ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ ಮೊದಲಾದವುಗಳು ಅರಿಷಡ್, ಅವುಗಳನ್ನು ಕೂಡ ದೂರ ಇಡಬೇಕು. ಹೀಗೆ ಮಾಡಿಕೊಂಡು ಪ್ರಾಣೇಂದ್ರಿಯಾತ್ಮಾಭಿಜಯೇನ ಸದ್ರಕ್ ಅಂತ, ಪ್ರಾಣ, ಇಂದ್ರಿಯ, ಮನಸ್ಸು ಇವುಗಳನ್ನೆಲ್ಲ ವಶಕ್ಕೆ ತಗೊಳ್ಬೇಕಂತೆ. ಒಳ್ಳೆ ಶ್ರದ್ಧೆಯಿಂದ ಬ್ರಹ್ಮಚರ್ಯವನ್ನು ಕಾಪಾಡಿಕೊಳ್ಳಬೇಕು, ಸಾಧನೆಯ ಅನುಷ್ಠಾನವನ್ನು ಮಾಡಬೇಕು. ಇನ್ನು ಭಗವಂತನ ವಿಸ್ಮರಣೆ ಬರಬಾರದು, ಸ್ಮರಣೆ ಇರಬೇಕು. ಸದಾ ಕಾಲದಲ್ಲೂ ಕೂಡ ಸ್ಮರಣೆ ಇರಬೇಕು. ಹೀಗೆ ಮೌನವಾಗಿಯೇ ಸಾಧನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಹೀಗೆ ಮಾಡಿ ಏನು ಮಾಡಬೇಕು? ಎಲ್ಲೆಡೆಯಲ್ಲೂ ನಾನಿದ್ದೇನೆ ಅನ್ನೋದನ್ನು ಕಾಣ. ಸರ್ವತ್ರ ಮದ್ಭಾವ ವಿಚಕ್ಷಣೇನ ಜ್ಞಾನೇನ ವಿಜ್ಞಾನ ವಿರಾಜಿತೇನ. ಎಲ್ಲ ಕಡೆ ನಾನಿದ್ದೇನೆ ಮತ್ತು ನನ್ನನ್ನು ಜ್ಞಾನದಿಂದ ವಿಜ್ಞಾನದಿಂದ, ನಿನ್ನೆ ಹೇಳಿದ್ದೇನೆ ಜ್ಞಾನ ಮತ್ತು ವಿಜ್ಞಾನ ಅಂದರೆ ಏನು ಅಂತ. ಜ್ಞಾನಕ್ಕೂ ವಿಜ್ಞಾನಕ್ಕೂ ಇರುವಂಥ ವ್ಯತ್ಯಾಸಗಳು ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದೇನೆ. ಇಂತಹ ಜ್ಞಾನ ವಿಜ್ಞಾನಗಳಿಂದಾಗಿ
ನನ್ನನ್ನು ಸರ್ವೋತ್ತಮ ಅಂತ ತಿಳಿಬೇಕು, ನನ್ನನ್ನು ಆರಾಧನೆ ಮಾಡಬೇಕು ಅಂತಾನೆ ಪರಮಾತ್ಮ. ಹೀಗೆ ನನ್ನನ್ನು ಆರಾಧನೆ ಮಾಡಿ ಮೆಚ್ಚಿಸಿದರೆ ಈ ಲಿಂಗದೇಹ ಎನ್ನುವಂಥದ್ದು ಭಂಗ ಆಗುತ್ತದೆ. ಆದ್ದರಿಂದ ಲಿಂಗಂ ವ್ಯಪೋಹೇತ್, ಲಿಂಗದೇಹ ಎನ್ನುವುದು ಭಂಗ ಆಗಬೇಕಾದ್ರೆ ಹೀಗೆ ಮಾಡಬೇಕು. ಆದ್ದರಿಂದ ಹಿರಿಯರಾದವರು ಮಕ್ಕಳೇನಾದರೂ ಕೂಡ ದುರ್ಮಾರ್ಗಕ್ಕೆ ಹೋಗ್ತಾ ಇದ್ದರೆ, ಕೆಟ್ಟ ಮಾರ್ಗದಲ್ಲಿ ಹೋಗ್ತಾ ಇದ್ದರೆ ತಡಿಬೇಕಂತೆ ಅವರನ್ನು. ಅವರು ಮಕ್ಕಳಾದವರು ದೇವರ ಸಾಧನೆ ಮಾಡುತ್ತಿಲ್ಲ, ಬೆಳಗಾತ ಎದ್ದು ಕೂಡಲೇ ಸ್ನಾನ ಆಯಿತು, ದೇವ್ರ ನಮಸ್ಕಾರ ಮಾಡುವುದು, ಸಂಧ್ಯಾ ವಂದನೆ ಮಾಡುವುದು ಮಾಡ್ತಾ ಇಲ್ಲ ಅಂದರೆ ಹೇಳಬೇಕು. ಒಂದು ಹೊತ್ತು ಊಟಕ್ಕೆ ಹಾಕಲ್ಲ ನಿನಗೆ ಅಂತಾದರೂ ಹೇಳಿ ಆದರೂ ಮಾಡಿಸ್ಬೇಕಂತ. ಇಲ್ಲ ಊಟಕ್ಕೆ ಹಾಕಲ್ಲ ಅಂತ ಹಠಕ್ಕೆ ಬೀಳಬೇಕಂತ. ಹಠಕ್ಕೆ ಬಿದ್ದು ಮಕ್ಕಳಿಂದಾಗಿ ಸತ್ಕರ್ಮವನ್ನು ಮಾಡಿಸ್ಬೇಕು. ಅಕಸ್ಮಾತ್ ಏನಾದರೂ ತಂದೆ ತಾಯಿಗಳಾದವರು ಗುರುಗಳಾದವರು ಏನಾದರೂ ಕೂಡ ಮಕ್ಕಳಿಂದ ಸತ್ಕರ್ಮವನ್ನು ಮಾಡಿಸದೇ ಇದ್ದರೆ ಅದಕ್ಕೆ ಹೇಳ್ತಾರೆ, ಗುರುರ್ನ ಸಸ್ಯಾತ್ ಸ್ವಜನೋ ನ ಸಸ್ಯಾತ್ ಪಿತಾ ನ ಸಸ್ಯಾತ್ ಜನನೀ ನ ಸಾಸ್ಯಾತ್ ದೈವಂ ನ ತತ್ಸ್ಯಾನ್ನ ಪತಿಶ್ಚ ಸಸ್ಯಾತ್ ನಮೋಚಯೇದ್ಯತ್ ಸಮುಪೇತ ಮೃತ್ಯುಂ. ಈ ಲೋಕದಲ್ಲಿ ಅಜ್ಞಾನದಿಂದಾಗಿ ಕಾಮ್ಯಕರ್ಮ ಮಾಡಿಕೊಂಡು ಮನಸ್ಸಿಗೆ ಬಂದಂತೆ ಬದುಕೋದು ಅಂತ ಹೇಳ್ತಾರಲ್ಲ, ಹಾಗೆ ಬದುಕ್ತಾ ಇದ್ದಾಗ ಅದನ್ನು ತಡಿಬೇಕು. ಒಂದು ವೇಳೆ ಏನಾದರೂ ಕೂಡ ಪಿತಾ ಅನಸಸ್ಯ ತಡಿದಿದ್ರೆ ತಂದೆಯಾದವನು ತಡೆದು ಸರಿಯಾದ ಮಾರ್ಗದಲ್ಲಿ ಹೋಗುವಂಥವನಿಗೆ ಬೋಧನೆ ಮಾಡಲಿಲ್ಲ, ಅವನು ತಂದೆನೇ ಅಲ್ಲ ಅಂತ ಹೇಳ್ತಾರೆ. ಅವನು ಬೋಧನೆ ಮಾಡಲಿಲ್ಲ ಅಂದರೆ ತಂದೆನೇ ಅಲ್ಲ. ಅಥವಾ ತಾಯಿ ಆದರೂ ಮಾಡಬೇಕು. ಜನನೀನ ಸಸ್ಯಾತ್, ಅವಳು ತಾಯಿನೇ ಅಲ್ಲ, ತಾಯಿನೇ ಅಲ್ಲ. ಸಜ್ಜನರು ಒಳ್ಳೆ ಮಾರ್ಗಕ್ಕೆ ತರಲಿಲ್ಲ ಅಂದರೆ ತಾಯಿ ಅಲ್ಲ. ಏನು ನಾನು ಹೇಳಿದರೂ ಕೇಳಲ್ರಿ, ನಾನೇನು ಮಾಡಲಿ ಅಂತ ಹಿಂಗೆಲ್ಲ ಏನಂತಾರೆ ಗಾಳಿ ಮಾತುಗಳನ್ನು ಹೇಳಿ ತಪ್ಪಿಸ್ಕೊಂಡ್ರೆ ತಪ್ಪು ಅಂತ ಹೇಳ್ತಾರೆ. ಸರಿಯಾದ ಮಾರ್ಗಕ್ಕೆ ಕಷ್ಟಪಟ್ಟಾದರೂ ತರಬೇಕಂತ, ಕಷ್ಟಪಟ್ಟಾದರೂ ತರಬೇಕು. ಹಾಗಾಗಿ ತಾಯಿಯಾದವಳ ಕರ್ತವ್ಯ ಇದೆಲ್ಲವೂ ಕೂಡ ಗುರುಗಳ ಕರ್ತವ್ಯ ಅಂತ ಹೇಳ್ತಾರೆ. ಆದ್ದರಿಂದಾಗಿ ನೀವ್ಯಾರೂ ಕೂಡ ಕೆಟ್ಟ ಮಾರ್ಗಕ್ಕೆ ಹೋಗಬೇಡ್ರಿ. ಎಲ್ಲರೂ ಕೂಡ ಸಜ್ಜನರು ಹೋಗುವಂಥ ಮಾರ್ಗದಲ್ಲಿ, ಧರ್ಮ ಮಾರ್ಗದಲ್ಲಿ ಸಂಚಾರ ಮಾಡಬೇಕು ನೀವೆಲ್ಲರೂ ಕೂಡ ಅಂತ ಇಷ್ಟೆಲ್ಲ ಉಪದೇಶ ಮಾಡಿ ಕೊನೆಗೆ ಭಗವಂತ ಒಂದು ಮಾತು ಹೇಳ್ತಾನೆ, ತಸ್ಮಾತ್ ಭವಂತೋ ಹೃದಯೇನ ಜಾತಾಃ ಸರ್ವೇ ಮಹೀಯಾಂ ಸಮುಮುಂ ಸುನಾಭಂ ಅಕ್ಲಿಷ್ಟ ಬುದ್ಧ್ಯಾ ಭರತಂ ಭಜಧ್ವಂ ಶುಶ್ರೂಷಣಂ ತದ್ಭರಣಂ ಪ್ರಜಾನಾಂ. ಬಹಳ ಸುಂದರವಾಗಿದೆ ಈ ಮಾತು. ತಸ್ಮಾತ್ ಭವಂತೋ ಹೃದಯೇನ ಜಾತ, ನೀವೆಲ್ಲ ನನ್ನ ಹೃದಯಕ್ಕೆ ಪ್ರೀತಿಪಾತ್ರರಾದವರು ನೀವೆಲ್ಲರೂ ಕೂಡ, ನನ್ನ ಹೃದಯದಿಂದಲೇ ಹುಟ್ಟಿದವರು ನೀವೆಲ್ಲರೂ ಕೂಡ. ಆದ್ದರಿಂದ ನೀವೇನು ಮಾಡಬೇಕು ಅಂದರೆ ಸತ್ವಗುಣದಿಂದಾಗಿ ನೀವು ಹುಟ್ಟಿದ್ದೀರಿ, ಆದ್ದರಿಂದ ನೀವೆಲ್ಲ ಸಾತ್ವಿಕರಾಗಿ ಬದುಕರಿ. ವಿಶೇಷವಾಗಿ ಭರತಂ ಭಜಧ್ವಂ, ನಿಮ್ಮ ಅಣ್ಣ ಏನಿದ್ದಾನೆ ಭರತ, ಎಲ್ಲರಿಗಿಂತ ಹಿರಿಯ, ಅವನನ್ನು ನಾನು ರಾಜನನ್ನಾಗಿ ಮಾಡುತ್ತೇನೆ. ಭರತನನ್ನು ಪಟ್ಟಾಭಿಷೇಕ ಮಾಡ್ತೀನಿ ಅವನಿಗೆ. ಮತ್ತೆ ನನಗ್ಯಾಕೆ ಮಾಡಲಿಲ್ಲ ಅಂತ ನೀವು ಯಾರು ಬೇಜಾರು ಮಾಡ್ಕೋಬೇಡ್ರಿ ಅಂದ ಪರಮಾತ್ಮ. ಅವನನ್ನೇ ಮಾಡಿದ್ದೀನಿ, ಅವನಲ್ಲೇನೆ ನನ್ನನ್ನು ಕಾಣಬೇಕು. ವಿಶೇಷವಾಗಿ ಭರತಂ ಭಜಧ್ವಂ, ನೀವೆಲ್ಲ ಆ ಭರತನನ್ನು ಸೇವೆ ಮಾಡಿರಿ ಅಂತ ಹೇಳ್ತಾನೆ. ಭರತನ ಸೇವೆ ಮಾಡಿರಿ, ನನ್ನ ಮಗ ಹಿರಿಯ ಮಗ ಇದ್ದಾನಲ್ಲ ಅವನ ಸೇವೆ ಮಾಡಿರಿ, ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಶುಶ್ರೂಷಣಂ ತದ್ಭರಣಂ ಪ್ರಜಾನ, ನಿಮಗೆಲ್ಲ ಶ್ರೇಯಸ್ಸಾಗಬೇಕು ಅಂದರೆ ಭರತನ ಸೇವೆ ಮಾಡಿರಿ ಅಂತ ಹೇಳಿದ್ದಾರೆ. ಕೆಲವು ಕಡೆ ಭಾಗವತ ಏನು ಮಾಡಿಬಿಡ್ತದೆ ಅಂದರೆ ಮುಚ್ಚಿ ಮುಚ್ಚಿ ಹೇಳ್ತಿರ್ತದೆ, ಡೈರೆಕ್ಟ್ ಹೇಳೋದಿಲ್ಲ. ಕೆಲವು ಕಡೆ ಮುಚ್ಚಿ ಮುಚ್ಚಿ ಹೇಳ್ತದೆ. ಏನು ಹೇಳಿದ್ದಾರೆ ಇಲ್ಲಿ ಅಂತಂದರೆ, ಭರತಂ ಭಜಧ್ವಂ ಅಂತ ಹೇಳೋದ್ರ ಮೂಲಕವಾಗಿ ಭರತ ಅಂತ ಹೇಳಿದರೆ ಒಂದರ್ಥದಲ್ಲಿ ಹಿರಿಯ ಮಗ ಭರತ, 100 ಜನರಲ್ಲಿ ಅವನು ಒಬ್ಬ ಇದ್ದಾನೆ ಅಷ್ಟೇ ಅಲ್ಲ. ಇನ್ನೊಂದು ಅರ್ಥದಲ್ಲಿ ಭರತ ಅನ್ನೋದಕ್ಕೆ ಉಪನಿಷತ್ ಭಾಷ್ಯದಲ್ಲೆಲ್ಲ ಹೇಳ್ತಾರೆ ಮಧ್ವಾಚಾರ್ಯರು, ಭರತೋ ವಾಯುರುದ್ದಿಷ್ಟ. ಭರತ ಅಂತ ಹೇಳಿದರೆ ವಾಯುದೇವರು ಅಂತ ಅರ್ಥ. ಭರತ ಅಂತ, ಭರತ ಅಂದರೆ ಆ ಭರತ ಅಂದರೆ ಭಾ ಅಂದರೆ ಜ್ಞಾನ, ಜ್ಞಾನದಲ್ಲಿ ರಥ, ಯಾವಾಗಲೂ ಆಸಕ್ತರಾದವರು, ಆದ್ದರಿಂದ ಅವರಿಗೆ ಭರತ ಅಂತ ಹೆಸರಂತೆ ವಾಯುದೇವರಿಗೆ. ಆದ್ದರಿಂದ ಭರತಂ ಭಜಧ್ವಂ ಅಂದರೆ ನನ್ನ ಮಗ ಹಿರಿಯ ಮಗ ಯಾರು ಅಂದರೆ ಈ ಭರತ ಅಲ್ಲ, ನಿಜವಾದ ಭರತ ಅಂದರೆ ವಾಯುದೇವರು, ಅವನನ್ನು ಉಪಾಸನೆ ಮಾಡ್ರಿ ಅಂತ ಪರಮಾತ್ಮ ಹೇಳ್ತಿರೋದು. ಆ ಅರ್ಥದಲ್ಲಿ ಹೇಳಿದ್ದಾನೆ ಅಂತ ಇಟ್ಟುಕೊಳ್ಬೇಕು. ಹಾಗೆ ಆ ಪರಮಾತ್ಮ ಇಷ್ಟೆಲ್ಲ ಉಪದೇಶ ಮಾಡಿದ್ದಂತೆ. ಇದೆಲ್ಲ ಹೇಳ್ತಾ ಭವಪರಸೋತ ವಿರಿಂಚ ವೀರ್ಯ ಸಮತ್ಪರೋಹಂ ದ್ವಿಜದೇವ ದೇವ. ಇನ್ನು ಇಷ್ಟೆಲ್ಲ ಹೇಳಿ ನಾನು ಎಲ್ಲರಿಗಿಂತ ಶ್ರೇಷ್ಠ, ಪರಮಾತ್ಮ ತನ್ನನ್ನೇ ಸರ್ವೋತ್ತಮ ಅಂತ ಹೇಳಿದ, ತಾನೇ ಹೇಳ್ತಿದ್ದಾನೆ. ನಮತ್ಪರೋಹಂ ದ್ವಿಜದೇವ ದೇವ, ನಾನು ಎಲ್ಲರಿಗಿಂತಲೂ ಉತ್ತಮ, ನನಗಿಂತ ಉತ್ತಮ ಇನ್ಯಾರೂ ಇಲ್ಲ, ನಾನು ದ್ವಿಜದೇವ ದೇವ ಅಂತ ಹೇಳ್ತಾನೆ. ದ್ವಿಜದೇವ ದೇವ ಅಂತ ಹೇಳಿದರೆ ದ್ವಿಜದೇವ ಅಂತಂದರೆ ಬ್ರಾಹ್ಮಣರು ಅಂತ. ಅವರು ದ್ವಿಜದೇವ, ದ್ವಿಜರೇ ನನಗೆ ದೇವರು, ಅವರಿಗೆ ದೇವ.
ಅಂದರೆ ಎಲ್ಲೋ ಒಂದು ಕಡೆಯಲ್ಲಿ ನನಗಿಂತಲೂ ಕೂಡ ಶ್ರೇಷ್ಠ ಬ್ರಾಹ್ಮಣರು ಅಂತ ಹೇಳಿದಂತೆ ಕಾಣಿಸ್ತದೆ ಅನ್ಸರುತ್ತೆ. ಆದರೆ ಅದಕ್ಕೆ ಹಾಗೆ ಅರ್ಥ ಅಲ್ಲ. ದ್ವಿಜ ದೇವಾನಾಂ ದೇವ ಅಂತ ಹಾಗೆ ಅರ್ಥ ಮಾಡಬೇಕು. ಮಧ್ವಾಚಾರ್ಯ ಹೇಳುತ್ತಾರೆ. ಅಂದರೆ ದ್ವಿಜ ಅಂದರೆ ಬ್ರಾಹ್ಮಣರು, ದೇವಾನಾಂ ದೇವತೆಗಳಿಗೂ ಕೂಡ ದೇವನಾದವನು ಭಗವಂತ ಅಂತ ಅರ್ಥ. ಹಾಗಿಟ್ಟುಕೊಂಡು ಪರಮಾತ್ಮನನ್ನು ಹೀಗೆ ಅರ್ಥ ಮಾಡಿಕೊಳ್ಳಬೇಕು ಅಂತ ಇದನ್ನೆಲ್ಲ ನಿರೂಪಣೆ ಮಾಡಿದ ಭಗವಂತ. ಇಷ್ಟೆಲ್ಲ ಹೇಳಿ ಪರಮಾತ್ಮ ಕೊನೆಯಲ್ಲಾಗಬೇಕಾದ್ರೆ ಭಗವಂತ ಅವನು ಶರೀರ ತ್ಯಾಗ ಮಾಡಬೇಕು ಅಂತ ಹೊರಟನಂತೆ. ಪರಮಾತ್ಮ ಎಲ್ಲ ಕಡೆಯಲ್ಲಿ ಅವನು ಶರೀರ ತ್ಯಾಗ ಮಾಡಬೇಕು ಅಂತ ಹೊರಟ. ಅಂದರೆ ದೇವರು ಶರೀರ ತ್ಯಾಗ ಮಾಡುತ್ತಾನೆ ಅಂದ ಕೂಡಲೇ ಭಗವಂತನಿಗೆ ನಮ್ಮಂತೆ ಶರೀರ ತ್ಯಾಗ ಇದೆ ಅಂತ ಅರ್ಥ ಮಾಡ್ಕೊಂಡ್ಬಿಡಬಾರ್ದು. ಮತ್ತೆ ದೇವರಿಗೆ ಶರೀರ ತ್ಯಾಗ ಅಂತ ಹೇಳಿದರೆ ಎಲ್ಲರ ಕಣ್ಣಿಗೆ ಕಾಣ್ತಾ ಇದ್ದಂಥ ಪರಮಾತ್ಮ ಕಾಣದೇ ಹೋದ ಅಂತಷ್ಟೇ ಅರ್ಥ. ಅವನ ಕಣ್ಣಿಗೆ ಕಾಣಲಿಲ್ಲ, ಭೂಮಿಯನ್ನು ಬಿಟ್ಟು ಹೋದ ಅಂತ ಇಷ್ಟೇ ಅರ್ಥ ಮಾಡಿಕೊಳ್ಬೇಕಂತ. ಇಷ್ಟೆಲ್ಲ ಉಪನ್ಯಾಸವನ್ನು ಮಾಡಿದಂತೆ ಭಗವಂತ. ಎಲ್ಲ ಉಪನ್ಯಾಸ ಮುಗಿಸಿದ ದೇವರು, ವೃಷಭನಾಮಕ ಪರಮಾತ್ಮ. ಎಲ್ಲ ಉಪನ್ಯಾಸವನ್ನು ಮುಗಿಸಿ ಆದ ಮೇಲೆ ಇದ್ದಕ್ಕಿದ್ದಾಗೆ ಎಲ್ಲರೂ ನೋಡ್ತಿದ್ದಾರೆ. ನೋಡ್ತಾ ಇದ್ದಂತೇನೆ ಏನು ಮಾಡಿದಂತೆ, ಮೈ ಮೇಲಿನ ಬಟ್ಟೆಯನ್ನು ತೆಗೆದು ಬಿಸಾಕಿದ್ನಂತೆ. ಮೈ ಮೇಲೆ ಬಟ್ಟೆ ತೆಗೆದ. ಯಾಕೆ ಹೀಗೆ ಮಾಡ್ತಿದ್ದಾನೆ ಅಂತ ಕಣ್ ಬಿಟ್ಟು ನೋಡಿದ್ರು. ಅಷ್ಟರಲ್ಲೇ ಏನು ಮಾಡಿದ್ನಂತೆ, ಉಟ್ಟ ಬಟ್ಟೆಯನ್ನು ಕಿತ್ತಿ ಬಿಸಾಕಿದ್ನಂತೆ. ಮೈ ಮೇಲೆ ಬಟ್ಟೆನೇ ಇಲ್ಲ, ದಿಗಂಬರನಾಗಿ ನಿಂತುಕೊಂಡು ಹುಚ್ಚರ ಥರ ತಲೆಯೆಲ್ಲ ಕೆದರ್ಕೊಳ್ಳಿಕ್ಕೆ ಶುರು ಮಾಡಿದ್ನಂತೆ. ತನ್ನ ಕೂದಲನ್ನೇ ತಾನು ಕಿತ್ಲಿಕ್ಕೆ ಶುರು ಮಾಡಿದ್ನಂತೆ. ವಿಚಿತ್ರ ಮಾಡಿದ ಪರಮಾತ್ಮ. ಏನು ಮಾಡುತ್ತಿದ್ದಾನೆ ಅರ್ಥ ಆಗಲಿಲ್ಲ. ಹಿಂಗೆ ಮಾಡಿಕೊಂಡು ಹುಚ್ಚರಂತೆ ಏನೇನೋ ಮಾಡ್ಕೊಂಡು ಕಾಡಿಗೆ ಹೋಗಿಬಿಟ್ನಂತೆ. ಅವನು ದಾರಿಯಲ್ಲಿ ಹೋಗ್ತಾ ಇದ್ದರೆ ದಾರಿಯಲ್ಲಿ ಯಾರೋ ಹುಚ್ಚ ಬಂದ ಇವನು ಅಂತ ಅವನ ಮೈ ಮೇಲೆ ಮಣ್ಣು ಹಾಕ್ತಿದ್ರಂತೆ. ಅವನ ಮೈಗೆಲ್ಲ ಕಲ್ಲು ಹೊಡಿತಿದ್ರಂತೆ. ಏನೇನು ಮಾಡಬಾರ್ದ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ರಂತೆ ಜನರೆಲ್ಲರೂ ಕೂಡ. ಇಷ್ಟು ಮಾಡ್ತಿದ್ರು ಕೂಡ ನಿರ್ವಿಕಾರ ಚರಿತೋಪಿ ಪರೀತಃ, ಏನು ವಿಕಾರ ಇಲ್ಲದೇನೆ ಎಲ್ಲ ಕಡೆ ಸಂಚಾರ ಮಾಡ್ಕೊಂಡು ಹೋದ ಪರಮಾತ್ಮ. ಹೋಗಿ ಕೊನೆಗೇನು ಮಾಡಿದ್ನಂತೆ, ಕಾಡಿಗೆ ಹೋಗಿಬಿಟ್ನಂತೆ ಪರಮಾತ್ಮ. ಕಾಡಿಗೆ ಹೋದ. ಅಲ್ಲಿ ವಿಶೇಷವಾದಂಥ ಸಿದ್ಧಿಗಳನ್ನೆಲ್ಲವನ್ನು ಕೂಡ ಯೋಗ ಸಿದ್ಧಿಗಳು ಅಂತ ಹೇಳುತ್ತಾರೆ. ಈ ಯೋಗ ಸಿದ್ಧಿಗಳನ್ನೆಲ್ಲವನ್ನು ಕೂಡ ತೋರಿಸಿದಂತೆ ಜಗತ್ತಿಗೆಲ್ಲ ಪ್ರಕಟಪಡಿಸಿದ ಪರಮಾತ್ಮ. ಇದನ್ನೆಲ್ಲ ಪ್ರಕಟಪಡಿಸಿ ಕೊನೆಯಲ್ಲಿ ಪರಮಾತ್ಮ ಏನು ಮಾಡಿದಂತೆ, ಅವನು ಅಲ್ಲಿದ್ದುಕೊಂಡೇನೆ ಕೆಲವು ಅವೈದಿಕ ಮತಗಳನ್ನೆಲ್ಲ ಪ್ರಚಾರ ಮಾಡಿದಂತೆ ಪರಮಾತ್ಮ. ಅವೈದಿಕ ಮತಗಳು ಅವನಿಂದಲೇ ಹುಟ್ಟಿದ್ದು. ಅದು ಕೊನೆಗೆಲ್ಲಿ ಹೋದ ಅಂದರೆ ಒಂದು ಕುಟಚಾದ್ರಿ ಅಂತಿದೆ, ಕುಟಚಾದ್ರಿ. ಆ ಕುಟಚಾದ್ರಿಯ ಹತ್ತಿರಕ್ಕೆ ಹೋದಂತೆ. ಅಲ್ಲೊಂದು ಕಾಡು. ಆ ಕಾಡಿನ ಒಳಗೆ ಪ್ರವೇಶ ಮಾಡಿದ್ನಂತೆ ಪರಮಾತ್ಮ. ಕಾಡಿನ ಒಳಗೆ ಪ್ರವೇಶ ಮಾಡಿದ ಕೂಡಲೇ ಕಾಡಿನ ಒಳಗೆ ಹೋದ ಕೂಡಲೇ ಇದ್ದಕ್ಕಿದ್ದಾಗೆ ಏನಾಯ್ತು, ಎಲ್ಲರೂ ಕಾಡಲ್ಲಿ ಹೋಗಿದ್ದಾನೆ, ಇನ್ನೇನು ಬರ್ತಾನೋ ಇಲ್ಲೋ ಅಂತ ಅನ್ಕೊಂಡಿದ್ರು. ಎಲ್ಲೋ ಇರ್ತಾನೆ ಬಿಡು ಕಾಡಲ್ಲಿ. ಅಷ್ಟರಲ್ಲೇ ಕಾಡಿಗಿಚ್ಚು ಹತ್ತಿತ್ತಂತೆ. ಕಾಡಿಗಿಚ್ಚು ಕಾಡಿಗಿಚ್ಚಿನಿಂದಾಗಿ ಇಡೀ ಕಾಡೇ ಸುಟ್ಟೋಯ್ತು, ಭಸ್ಮ ಆಯಿತು. ಎಲ್ಲ ಭಸ್ಮ ಆಗಬೇಕಾದ್ರೆ ಇವನು ಭಸ್ಮ ಆದ ಅಂತ ಎಲ್ಲರೂ ತಿಳ್ಕೊಂಡ್ರು. ಇನ್ನಿಲ್ಲ ಬಿಡಿ, ಇವನು ಹೋದ ಇವನು ಅಂತ ಅನ್ಕೊಂಡು ಒಬ್ಬ ಬಂದಂತೆ. ಭಾಳ ದಿವಸ ಆದಮೇಲೆ ಕಾಡಿನ ಬೆಂಕಿಯೆಲ್ಲ ಉರಿದು ಹೋದ ಮೇಲೆ ಒಬ್ಬ ಬಂದ. ಅವನ ಹೆಸರೇನು ಅಂದರೆ ಅರಿಹಂತ ಅಥವಾ ಅರ್ಹನ್ ಅಂತ ಕರೀತಾರೆ. ಅರ್ಹನ್ ಅಂತ ಒಬ್ಬ ವ್ಯಕ್ತಿ ಬಂದ. ಆ ವ್ಯಕ್ತಿ ಬಂದವನೇನು ಮಾಡಿದ್ನಂತೆ, ನೋಡಿದ್ನಂತೆ. ಅಲ್ಲಿ ಇಲ್ಲಿ ನೋಡಿದ, ಯಾರ್ಯಾರು ಇದ್ದ, ಯಾರೂ ಇರಲಿಲ್ಲ. ಮೇಲೆ ಒಬ್ಬ ಕೂತಿದ್ದಂತೆ, ದಿಗಂಬರನಾಗಿ ಕೂತಿದ್ದ. ಅಲ್ಲೂ ಕೂಡ ಕೂದಲು ಕೆದರ್ಕೊಳ್ಳೋದು, ಮಾಡೋದು, ವಿಚಿತ್ರಗಳನ್ನು ಮಾಡೋದು, ಹೀಗೆಲ್ಲ ಮಾಡ್ಕೊಂಡಿದ್ದಂತೆ. ಈ ರೀತಿ ಮಾಡ್ಕೊಂಡಿರಬೇಕಾದ್ರೆ ಅವನನ್ನು ನೋಡಿದ ಮೇಲಿರುವವನು, ಅದು ಬೇರೆ ಯಾರಲ್ಲ, ಋಷಭನಾಮಕ ಪರಮಾತ್ಮ. ಆ ಋಷಭನಾಮಕ ಪರಮಾತ್ಮ ಇರುವಾಗ ಅವನನ್ನು ನೋಡಿ ಈ ಅರಿಹಂತ ಕೇಳಿದ್ನಂತೆ, ಯಾರೋ ನೀನು ಅಂತ ಕೇಳಿದ್ನಂತೆ. ಯಾರೋ ನೀನು ಅಂತ ಕೇಳಿದರೆ ಆ ಮೇಲಿದ್ದಂಥ ಭಗವಂತ ಹೇಳಿದ್ನಂತೆ, ವಾಸುದೇವೋಹಂ ಅಂತ. ನಾನೇ ವಾಸುದೇವ ಅಂತ ಇವನು ಹೇಳಿದ. ಇವನು ಅರಿಹಂತ ಏನು ತಿಳ್ಕೊಂಡ ಅಂದರೆ, ಅವನು ಹೇಳಿದ್ದು ನಾನು ವಾಸುದೇವ ಅಂತ ಇವನು ತಿಳ್ಕೊಂಡ. ಅವನು ಹೇಳಿದ್ದು ಅವನನ್ನೇ ವಾಸುದೇವ ಅಂತ ಹೇಳಿದರೆ ಇವನು ತಿಳ್ಕೊಂಡ ನಾನು ವಾಸುದೇವ ಅಂತ ನನಗೆ ಹೇಳ್ತಿದ್ದಾನೆ ಅಂತ ತಿಳ್ಕೊಂಡ. ಆವತ್ತಿನಿಂದಲೂ ಕೂಡ ನಾನೇ ದೇವರು ಅಂತ ಹೇಳಿಬಿಟ್ಟು ಜಗತ್ತಿನಲ್ಲೆಲ್ಲ ಪ್ರಚಾರ ಮಾಡ್ಕೊಂಡು ಹೋದ. ಆದರೆ ಅವನೊಂದು ಸ್ವಲ್ಪ ಉಪದೇಶ ಮಾಡಿದ್ನಂತೆ ಅವನಿಗೆ ಭಗವಂತ. ಏನು ಉಪದೇಶ ಮಾಡಿದ ಅಂತಂದರೆ, ಅವನಿಗೆ ಹೇಳಿದ್ನಂತೆ, ನೋಡು ನಂದೊಂದು ಧರ್ಮ ಇದೆ. ಏನು? ಕೇಶೋಲ್ಲುಂಟನಂ ಪರಮೋ ಧರ್ಮ, ಅಹಿಂಸಾ ಪರಮೋ ಧರ್ಮ, ಇದೆಲ್ಲ ನನ್ನ ಧರ್ಮ ಅಂತ ಉಪದೇಶ ಮಾಡಿದ. ಆ ಧರ್ಮಗಳನ್ನೆಲ್ಲ, ಆ ಬೋಧನೆಗಳನ್ನೆಲ್ಲ ಕೇಳಿಕೊಂಡು ಈ ಅರಿಹಂತನೂ ಕೂಡ ನಾನೇ ವಾಸುದೇವ ಅಂತ ತಿಳ್ಕೊಂಡು ಆ ಧರ್ಮವನ್ನೇ ಅವಲಂಬಿಸಿಕೊಂಡು ಅವನು ಹಾಗೆ ಬತ್ತಲಾಗಿ ದಿಗಂಬರನಾಗಿ ಓಡಾಡ್ತಿದ್ನೋ ನಾನು ಹಾಗೆ ಇರಬೇಕು ಅಂತ ಮೈ ಮೇಲಿದ್ದ ಬಟ್ಟೆಗಳನ್ನೆಲ್ಲ ಕಳಚಿದ. ತನ್ನ ಕೂದಲನ್ನು ಕೆದರಿದ. ಅಹಿಂಸಾ ಪರಮೋ ಧರ್ಮ ಅಂದ್ಕೊಂಡು ಓಡಾಡಿದ್ನಂತೆ. ಹೀಗೆ ಓಡಾಡಿದ. ಅವನಿಂದ ಬೆಳೆದು ಬಂದಂಥ ಒಂದು ಪಂಥ ಅಂದರೆ ಅದಕ್ಕೆ ಜೈನ ಪಂಥ ಅಂತ ಕರೀತಾರೆ.
ಜೈನ ಪಂಥ ಅಲ್ಲಿಂದ ಆರಂಭ ಆಗಿರುವಂಥದ್ದು. ಅವ್ರದ್ದು ಇದೇ ಪಂಥ. ಅವರಲ್ಲೂ ಕೂಡ ನೋಡ್ರಿ ಸನ್ಯಾಸಿಗಳು ಅಂತಾರೆ, ತೀರ್ಥಂಕರರು ಅಂತೆಲ್ಲ ಕರೀತಾರೆ. ಅವರಿಂದ ಬಂದು 24 ಜನ ತೀರ್ಥಂಕರರು ಅಂತ ಹೇಳ್ತಾರೆ ಅವರು. ಆಮೇಲೆ ಅದೇ ಇದರಲ್ಲಿ ಬಂದವರೆಲ್ಲರೂ ಕೂಡ ಏನು ಮಾಡ್ತಾರೆ ಜೈನರು ಅಂದರೆ, ಅವರು ಬಟ್ಟೆ ಹಾಕ್ಕೊಳ್ಳೋದಿಲ್ಲ. ಆ ಸನ್ಯಾಸಿಗಳು ಬಟ್ಟೆ ಹಾಕ್ಕೊಳ್ಳೋದಿಲ್ಲ, ಏನಿಲ್ಲ, ಹಾಗೆ ಓಡಾಡ್ತಿರ್ತಾರೆ ಅದೇ ರೀತಿ. ಹಾಗೆ ಅವ್ರೇನು ಮಾಡ್ತಾರೆ, ವಿಶೇಷ ಏನು ಅಂದರೆ ಅವರಿಗೊಂದು ಧರ್ಮ. ಏನೇನು ವಿಚಿತ್ರವಾದ ಧರ್ಮಗಳಿದ್ದಾವೆ ನಮ್ಮ ಭಾರತೀಯ ಇತಿಹಾಸದಲ್ಲಿ, ಕಂಡು ಕೇಳರಿಯದಂಥ ಧರ್ಮಗಳಿದ್ದಾರೆ. ಎಷ್ಟು ವಿಚಿತ್ರ ನೋಡಿ. ಕೇಶೋಲ್ಲುಂಟನಂ ಪರಮೋ ಧರ್ಮ ಅಂತ ಹೇಳಿದ್ದಾರೆ. ಕೇಶೋಲ್ಲುಂಟನಂ ಪರಮೋ ಧರ್ಮ ಅಂತಂದರೆ, ಕೇಶೋಲ್ಲುಂಟನ, ಕೇಶ ಅಂದರೆ ಕೂದಲು ಅಂತ, ಕೂದಲನ್ನು ಹಿಡಿದು ಕಿತ್ತೋದಿದೆಯಲ್ಲ ಅದು ಧರ್ಮ ಅಂತೆ ಅವರಿಗೆ. ಕೂದಲನ್ನು ಹಿಡಿದು ಕಿತ್ತುಕೊಳ್ಳೋದು. ಅವ್ರು ಅದಕ್ಕೆ ಏನು ಮಾಡ್ತಾರೆ ಅಂದರೆ, ಕೂದಲು ಬೆಳೆದ್ರೆ ಅವರು ಕಟಿಂಗ್ ಶಾಪ್ ಹೋಗೋದಿಲ್ಲ, ಅವರು ಕಟಿಂಗ್ ಮಾಡಿಸ್ಕೊಳ್ಳೋದಿಲ್ಲ ಅವರು. ಮತ್ತೇನು ಅಂದರೆ ಅವ್ರದ್ದು ಕೂದಲನ್ನು ಅವರೇ ಕಿತ್ಕೋತಿರ್ತಾರೆ ಅವರು. ಆ ಕೂದಲು ಕಿತ್ತುಕೊಂಡು ಇದು ಅವ್ರ ಧರ್ಮ. ಅದು ಯಾಕೆ ಅಂತಂದರೆ ಅಹಿಂಸಾ ಪರಮೋ ಧರ್ಮ, ಅಹಿಂಸೆಯೇ ಧರ್ಮ ಅಂತ. ಅದಕ್ಕೆ ಏನು ಅಹಿಂಸೆ, ಕಟಿಂಗ್ ಮಾಡಿಸ್ಕೊಳ್ಳೋದಕ್ಕೂ ಅಹಿಂಸೆ ಧರ್ಮವನ್ನು ಪಾಲನೆ ಮಾಡಲಿಕ್ಕೂ ಏನು ಸಂಬಂಧ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಅದಕ್ಕೆ ಏನು ಅಂದರೆ ಇವನು ಅಂದರೆ ಅವರ ಅಭಿಪ್ರಾಯ ಅಹಿಂಸೆ ಮಾಡೋದು. ಈ ತಲೆಯಲ್ಲಿ ಕೂದಲು ಇರಬಾರ್ದಂಥವ್ರಿಗೆ. ಯಾಕೆ ಕೂದಲು ಇರಬಾರ್ದು ಅಂದರೆ, ಕೂದಲು ಜಾಸ್ತಿ ಆಯಿತು ಅಂದರೆ ತಲೆಯಲ್ಲಿ ಏನು ಬರ್ತದಂಥವ್ರಿಗೆ. ಅದಕ್ಕೆ ಏನು ಬಂತು ಅಂತ ಆದರೆ ಏನಾಗುತ್ತೆ, ಆಮೇಲೆ ಏನು ಬೇಡ ಅಂದರೂ ರಾತ್ರಿ ನಿದ್ದೆ ಬರ್ತದೆ. ನಿದ್ದೆ ಬರುವಾಗ ತಲೆಯನ್ನು ಭೂಮಿಗೆ ಒತ್ತಿಟ್ಟು ಮಲಗುತ್ತೇವೆ. ಅದು ಒತ್ತಿದಾಗ ಕಲ್ಲು ತಲೆಗೆ ಒತ್ತುಕೊಂಡು ಆ ಹೇನಿಗೆ ಹಿಂಸೆ ಆಗ್ತದಲ್ಲ, ಅದಾಗಬಾರ್ದು. ಅದಕ್ಕೋಸ್ಕರವಾಗಿ ಏನು ಮಾಡಬೇಕು, ತಲೆಯಲ್ಲಿ ಕೂದಲಿರಬಾರ್ದು. ಇದ್ರೆ ಅವು ಏನು ಬರ್ತವೆ, ಅದು ಬರಬಾರ್ದು ಅಂತ ಹೇಳ್ಬಿಟ್ಟು ಕೂದಲಿರಬಾರ್ದು ಅಂತ ಹೇಳಿಬಿಟ್ಟು, ಅಲ್ಲ ಹಿಂಸೆ ಆದರೆ ಅದಕ್ಕಾಗಿ ಅಹಿಂಸಾ ಪರಮೋ ಧರ್ಮ. ಇನ್ನೊಂದು ಪ್ರಾಣಿಗೆ ಹಿಂಸೆ ಆಗಬಾರ್ದು ನಮ್ಮಿಂದ. ಅದಕ್ಕೋಸ್ಕರ ಏನು ಮಾಡಬೇಕು, ತಲೆಯಲ್ಲಿ ಕೂದಲಿಲ್ಲದಂತೆ ನೋಡ್ಕೊಳ್ಬೇಕು ಅಂತ ಅವರ ಕೂದಲನ್ನು ಹಿಡ್ಕೊಂಡು ಅವರೇ ಕಿತ್ತುಕೊಳ್ಳುತ್ತಾರೆ. ಇದು ಜೈನ ಧರ್ಮ ಅಂತ ಹೇಳ್ತಾರೆ. ಹೀಗೆ ಮಾಡು, ಕೇಶೋಲ್ಲುಂಟನಂ ಪರಮೋ ಧರ್ಮ ಅಂತ. ಆಮೇಲೆ ಇವರಲ್ಲಿ ಸಂತತಂ ಊರ್ಧ್ವಗಮನಂ ಮೋಕ್ಷ ಅಂತ. ಮೋಕ್ಷ ಅಂದರೆ ಯಾವುದು? ಮೋಕ್ಷ ಅಂತ ಒಂದು ಲೋಕ ಇಲ್ಲ ಅವರಿಗೆ. ಮತ್ತೇನು ಅಂದರೆ ಸಂತತಂ ಊರ್ಧ್ವಗಮನ, ಮೇಲೆ ಹೋಗ್ತಾ ಇರೋದಷ್ಟೇ. ಎಲ್ಲಿ ಹೋಗೋದು, ಎಲ್ಲಿ ತನಕ ಇಲ್ಲ, ರೆಸ್ಟ್ ಇಲ್ಲ, ಹೋಗ್ತಾ ಇರೋದು, ಮೇಲೆ ಹೋಗ್ತಾ ಇರೋದು, ಇದೇ ಮೋಕ್ಷ. ಏನು ಅರ್ಥನೇ ಇಲ್ಲ ಇದಕ್ಕೆ. ಸುಮ್ಮನೆ ಹೋಗ್ತಾ ಇರೋದಂತ, ಮೇಲೆ ಹೋಗ್ತಾನೇ ಇರೋದು. ಎಲ್ಲಿ ಒಂದು ಎಂಡ್ ಇರಬೇಕಲ್ಲ, ಏನಾದರೂ ಕೊನೆಯೇ ಇಲ್ಲ, ಸುಮ್ಮನೆ ಮೇಲೆ ಹೋಗ್ತಿರೋದು, ಅದೇ ಮೋಕ್ಷ ಅಂತ. ಹೀಗೆಲ್ಲ ಒಂದು ಸಿದ್ಧಾಂತ. ಇದನ್ನೆಲ್ಲ ಬೆಳೆಸಿದಂಥವನು ಋಷಭನಾಮಕ ಪರಮಾತ್ಮನನ್ನು ಅಪಾರ್ಥ ಮಾಡಿಕೊಂಡು ಈ ಸಿದ್ಧಾಂತವನ್ನು ಬೆಳೆಸಿದಂಥವನು ಈ ಅರಿಹಂತ ಅಂತ, ಅರ್ಹನ್ ಅಂತ ಹೇಳುತ್ತಾರೆ. ಅರ್ಹನ್ ನಿತ್ಯತ ಜೈನ ಶಾಸನರತ ಅಂತ ಹೇಳ್ತಾರೆ. ಹಾಗೆ ಅವರಿಂದ ಬೆಳೀತು ಅಂತ. ಇವೆಲ್ಲ ಧರ್ಮ ಅಂತಂದರೆ, ಧರ್ಮ ಅನ್ನೋದೇನಿದೆ ಅಲ್ವ, ಸುಮ್ಮನೆ ಕಂಡದ್ದನ್ನೆಲ್ಲ ಧರ್ಮ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಧರ್ಮಸ್ಯ ವಚನಂ ಶ್ರೇಯ ಧರ್ಮಜ್ಞಾನಂತೂ ದುಷ್ಕರಂ ಅಂತ ಹೇಳುತ್ತಾರೆ. ಧರ್ಮದ ಬಗ್ಗೆ ಮಾತನಾಡೋದು ಸುಲಭ, ಅದನ್ನು ಆಚರಣೆಗೆ ತರೋದು, ಅಥವಾ ಧರ್ಮದ ಬಗ್ಗೆ ಮಾತನಾಡೋದು ಸುಲಭ, ಧರ್ಮದ ಮರ್ಮವನ್ನು ತಿಳಿದು ಮಾತನಾಡೋದು ಕಷ್ಟ, ಸುಲಭ ಇಲ್ಲ. ಧರ್ಮದ ಮರ್ಮ ತಿಳಿಬೇಕು ಅಂದರೆ ಅಷ್ಟು ಸುಲಭ ಇರೋದಿಲ್ಲ. ಧರ್ಮಶಾಸ್ತ್ರ ನೀವೇ ಎಷ್ಟೋ ಸರ್ತಿ ನಮಗೇನಾಗ್ತದೆ, ಅಲ್ಲ ಆಚಾರ ಅವ್ರು ಹಿಂಗೆ ಹೇಳಿದರು, ನೀವು ಹಿಂಗೆ ಹೇಳ್ತೀರಿ, ಯಾವ್ದು ಸರಿ ರೀ ಅಂತ ಕೇಳ್ತಿರ್ತಾರೆ. ಹಾಗಾದರೆ ಧರ್ಮ ಅವ್ರು ಹೇಳಿದ್ದು ಧರ್ಮ, ಇವ್ರು ಹೇಳಿದ್ದು ಧರ್ಮ, ಆದರೆ ಯಾವ್ದು ಸರಿ ಅಂತ ಕೇಳ್ತೀರಿ ಅಂದರೆ ಧರ್ಮದ ಮರ್ಮ ನಿಮಗೆ ಅರ್ಥ ಆಗಿಲ್ಲ ಅಂತ ಅರ್ಥ. ಅದರ ಮರ್ಮ ಗೊತ್ತಾಗೋದು ಸುಮ್ಮನೆ. ಯಾಕೆ ಅಂದರೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಅಹಿಂಸಾ ಪರಮೋ ಧರ್ಮ, ಹಿಂಸೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ಇನ್ನೊಂದೇನು ಹೇಳ್ತಾರೆ ಅಂದರೆ, ಪ್ರತಿನಿತ್ಯವೂ ಕೂಡ ಬ್ರಾಹ್ಮಣರ ಪಾದವನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಿದರು ಅಂದರೆ ಅದು ಮಹಾಪುಣ್ಯ, ದೊಡ್ಡ ಧರ್ಮ ಅದು ಅಂತ ಹೇಳ್ತಾರೆ. ಹಸುವನ್ನು ಒಂದು ಪ್ರದಕ್ಷಿಣೆ ಮಾಡಿದ್ವಿ ಅಂತ ಆದರೆ ದೊಡ್ಡ ಧರ್ಮ, ಇದು ಮಹಾಪುಣ್ಯ ಅಂತ ಹೇಳ್ತಾರೆ. ಹೀಗೆಲ್ಲ ಪುಣ್ಯಗಳನ್ನು ಹೇಳಿದ್ದಾರೆ. ಹಾಗಾದರೆ ಪುಣ್ಯ ಅಂತ ಅಂದುಕೊಂಡು ಈಗ ಒಂದು ಹುಲಿ ಇರ್ತದೆ, ಆ ಹುಲಿ ಬಂದು ಹಸುವನ್ನು ತಿನ್ಲಿಕ್ಕೆ ಬರ್ತದೆ. ಅದು ತಿನ್ಲಿಕ್ಕೆ ಬಂದಾಗ ಅದರಿಂದ ತಪ್ಪಿಸಿಕೊಳ್ಳಿಕ್ಕೆ ಹಸು ಆ ಕಡೆ ಈ ಕಡೆ ಹೋಗ್ತಿರ್ತದೆ. ಅದು ಸುತ್ತಲೂ ಪ್ರದಕ್ಷಿಣೆ ಹಾಕ್ತದೆ ಹಸುವಿಗೆ ಆ ಹುಲಿ ಅನ್ನೋದು ಪ್ರದಕ್ಷಿಣೆ ಹಾಕ್ತದೆ. ಆದರೆ ಪ್ರದಕ್ಷಿಣೆ ಹಾಕಿತ್ತು ಅಂತ ಹೇಳಿಬಿಟ್ಟು ಹುಲಿಗೆ ಏನಾದರೂ ಪುಣ್ಯ ಇದೆ ಅನ್ನೋದಕ್ಕೆ ಅಲ್ಲ. ಪ್ರದಕ್ಷಿಣೆ ಮಾಡಿದರೆ ಪುಣ್ಯ ಇದೆ ಅಂತ ಹೇಳಿದ್ದಾರಲ್ಲ, ಅದು ತಿನ್ಲಿಕ್ಕೆ ಬಂದದ್ದು ಪ್ರದಕ್ಷಿಣೆ ಮಾಡಿದರೆ ಪುಣ್ಯ ಇದೆಯಲ್ಲ. ಹಾಗಾದರೆ ಬರೀ ಪ್ರದಕ್ಷಿಣೆ ಮಾಡೋದೇ ಪುಣ್ಯ ಅಲ್ಲ, ಯಾವ ಉದ್ದೇಶ ಇಟ್ಟುಕೊಂಡು ಪ್ರದಕ್ಷಿಣೆ ಮಾಡಿದ್ದೀವಿ ಅನ್ನುವಂಥದ್ದು ಕೂಡ ಮುಖ್ಯ ಆಗ್ತದೆ. ಹಾಗಾಗಿ ಆ ಉದ್ದೇಶಪೂರ್ವಕವಾಗಿ ಮಾಡುವಂಥದ್ದು. ಬ್ರಾಹ್ಮಣನ ಪಾದವನ್ನು ನಮಸ್ಕಾರ, ಅವನ ಪಾದ ಸ್ಪರ್ಶ ಮಾಡಿದರೆ ಪುಣ್ಯ ಅಂತ ಹೇಳುತ್ತಾರೆ. ಅದಕ್ಕೆ ಹೋಗೋದು, ಆಚಾರ್ಯ ಬರ್ರಿ ನಿಮ್ಮ ಪಾದ ಮುಟ್ಟಿ ನಮಸ್ಕಾರ ಮಾಡ್ತೀನಿ ಅಂತ ಹೋಗಿ ಪಾದ ಹಿಡಿದು ಎಳೆದು ಬಿಡೋದು. ಪಾದ ಮುಟ್ಟಿದ್ನಲ್ಲ, ಮತ್ತೆ ಪಾದ ಮುಟ್ಟಿದೆ, ಪುಣ್ಯ ಬಂತು? ಇಲ್ಲ, ಪುಣ್ಯ ಇಲ್ಲ. ಯಾಕೆ ಅಂದರೆ ಉದ್ದೇಶ ನೋಡಬೇಕು.
ಏನು ಪಾದವನ್ನು ಮುಟ್ಟಿ ಭಕ್ತಿಯಿಂದ ನಮಸ್ಕಾರ ಮಾಡ್ತಾನೋ, ಪಾದ ಎಳೆದು ಕೆಳಗೆ ಹಾಕ್ತಾನೋ ಅಂತ ನೋಡಬೇಕು. ಹಾಗಾಗಿ ಅದ್ರ ಹಿನ್ನೆಲೆಯನ್ನು ನೋಡ್ಕೊಂಡು ಅದರಿಂದ ಕಂಡದ್ದೆಲ್ಲವೂ ಕೂಡ ಕೇಶೋಲ್ಲುಂಟನ ಅದು ಇದು ಅಂತೆಲ್ಲ ಧರ್ಮ ಆಗಿಬಿಡೋದಿಲ್ಲ. ಅಹಿಂಸೆ ಮಾಡುತ್ತೇವೆ ಅಂತ ಅಂದ್ಕೊಂಡು ಏನೇನೋ ಮಾಡಿದ್ವಿ ಅಂತಂದರೆ ಅದು ಧರ್ಮ ಆಗ್ತದೆ? ಹಾಗೆಲ್ಲ ಧರ್ಮ ಆಗೋದಿಲ್ಲ. ಧರ್ಮ ಆಗಬೇಕು ಅಂತಾದರೆ ಅದಕ್ಕೇ ಆದಂಥ ಒಂದೊಂದು ಕ್ರಮ ಅಂತ ಇದೆ. ಹಾಗೆ ಧರ್ಮ ಅನ್ನುವಂಥದ್ದು, ಧರ್ಮದ ಬಗ್ಗೆ ಮಾತನಾಡೋದು ಸುಲಭ, ಆದರೆ ಆ ಧರ್ಮದ ಮರ್ಮವನ್ನು ತಿಳಿಯೋದಿದೆಯಲ್ಲ ಬಹಳ ಕಷ್ಟ. ಅದು ಅಷ್ಟು ಸುಲಭ ಅಲ್ಲ. ಅದರಿಂದ ಧರ್ಮಶಾಸ್ತ್ರ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು ಅಂದರೆ ಕಷ್ಟ ಇದೆ. ಇದು ಇವನು ಅರ್ಥ ಮಾಡಿಕೊಳ್ಳಿಲ್ಲ, ಇವನಿಂದ ಒಂದು ಪಂಥ ಬೆಳೆದೋಗಿ ಜೈನ ಪಂಥ ಅಂತ ಹೇಳಿದರು. ಜೈನ ಪಂಥ. ಇನ್ನು ಇದಾದ ಮೇಲೆ ಏನಾಯಿತಂತೆ, ಅದೇ ಸಂದರ್ಭದಲ್ಲಿ ಆಗಬೇಕಾದ್ರೆ ಮತ್ತೊಬ್ಬ ಬಂದನಂತೆ. ಈ ಅರ್ಹನ್ ಬಂದು ಹೋಗಿಬಿಟ್ಟ ಅವನು. ಆ ಅರ್ಹನ್ ಬಂದು ಹೋಗಿ ಆದ ನಂತರ ಇನ್ನೊಬ್ಬ ಬಂದನಂತೆ. ಅವನು ಯಾರು ಅಂದರೆ ಕ್ರಮು ಅಂತ ಅವನ ಹೆಸರಂತೆ, ಕ್ರಮು ಅಂತ. ಆ ಕ್ರಮು ಅನ್ನುವಂಥ ವ್ಯಕ್ತಿ ಬಂದ. ಆ ಕ್ರಮು ಅನ್ನುವಂಥ ವ್ಯಕ್ತಿ ಬಂದು ನೋಡಿದಂತೆ ಅಲ್ಲಿ ಯಾರೂ ಕಾಣಲಿಲ್ಲ, ಮೇಲೆ ಭಗವಂತ ಕೂತಿದ್ದ. ಈ ಋಷಭನಾಮಕ ಪರಮಾತ್ಮನನ್ನು ನೋಡಿದ ಕೂಡಲೇ ಈ ಕ್ರಮು ಕೇಳಿದ್ನಂತೆ, ಯಾರೋ ನೀನು ಅಂತ ಕೇಳಿದ. ಅವನು ಹೇಗೆ ಕೇಳಿದ್ನು, ಇವನು ಹಾಗೆ ಕೇಳಿದ. ಯಾರೋ ನೀನು ಅಂತ ಕೇಳಿದ್ರೆ ಅವ್ನು ಮತ್ತೆ ಅದೇ ಉತ್ತರ, ಇವನು ವಾಸುದೇವೋಹಂ ಅನ್ನಂತೆ ಪರಮಾತ್ಮ, ನಾನೇ ವಾಸುದೇವ ಅಂತ ಹೇಳಿದ. ಇವನು ತಿಳ್ಕೊಳ್ಳೋನಿದನಲ್ಲ, ಇವನೇನು ತಿಳ್ಕೊಂಡ ಅಂದರೆ, ಅವನು ತಿಳ್ಕೊಂಡಿದ್ದು ಹಿಂದೆ ಬಂದಂಥ ಅರಿಹಂತ ಏನು ತಿಳ್ಕೊಂಡಿದ್ದ, ನಾನು ವಾಸುದೇವ ಅಂತ ಅವನು ತಿಳ್ಕೊಂಡಿದ್ದ. ಇವನು ಹಂಗೆ ತಿಳ್ಕೊಳ್ಳಿಲ್ಲ. ನಾನೇ ವಾಸುದೇವ ಅಂತ ಭಗವಂತ ಹೇಳಿದರೆ ಜಗತ್ತಿನಲ್ಲಿರುವ ನಾವೆಲ್ಲ ವಾಸುದೇವ ಅಂತ ತಿಳ್ಕೊಂಡಂತೆ. ಎಲ್ಲರೂ ವಾಸುದೇವ ಅಂದರೆ ಎಲ್ಲರೂ ದೇವರು ಅಂತ ತಿಳ್ಕೊಂಡ್ಬಿಟ್ನಂತೆ. ಅಂದರೆ ಭಗವಂತನಿಗೂ ನಮಗೂ ಭೇದ ಇಲ್ಲ ಅಂತ ತಿಳ್ಕೊಂಡ. ಭೇದ ಇಲ್ಲ, ಮಾಯಾವಾದ ಇದೆಲ್ಲವೂ ಕೂಡ. ಹೀಗೆ ನಾನು ದೇವರು ಒಂದೇ ಅಂತ ತಿಳ್ಕೊಂಡ. ನಾನು ದೇವರು ಒಂದೇ ಅಂತ ತಿಳ್ಕೊಂಡಲ್ಲ, ಅಲ್ಲಿಗೆ ಬಿದ್ದ ಅಂತ ಅರ್ಥ. ಇವನಿಂದ ಒಂದು ಮತ ಹೊರಡುತ್ತಂತೆ, ಅದನ್ನೇ ಮಾಯಾವಾದ ಅಂತ ಕರೀತಾರೆ. ಈ ಮಾಯಾವಾದ ಎನ್ನುವಂಥ ಮತ ಹೊರಡಿತು. ಅವನಿಂದಾಗಿ ಅನೇಕರು ನಾನೇ ದೇವರು ಅನ್ನೋ ವಾದವನ್ನು ಮಾಡುತ್ತಾ ಬಂದರು. ಆ ವಾದ ಇದೆಯಲ್ಲ ಅತ್ಯಂತ ಏನಂತಾರೆ, ನಾನೇ ದೇವರು ಅಂತ ತಿಳ್ಕೊಳ್ಳೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ದೋಷ ಇನ್ನೊಂದಿಲ್ಲ. ಅನರ್ಥ, ದೊಡ್ಡ ಅನರ್ಥ ಆಗಿ ಹೋಗ್ತದೆ. ನಾನೇ ದೇವರು ಅಂತ ತಿಳ್ಕೊಂಬಿಟ್ರೆ ಎಷ್ಟು ಅನರ್ಥ ಆಗ್ತದೆ ಹೇಳ್ರಿ, ಎಷ್ಟು ಅನರ್ಥ ಆಗ್ತದೆ. ನಿಮಗೊಂದು ದೃಷ್ಟಾಂತ ಕೊಡ್ತೀನಿ. ನಾನೇ ದೇವರು ಅಂತ ತಿಳ್ಕೊಳ್ಳೋದಕ್ಕೆ, ಅಥವಾ ಕಂಡವ್ರನ್ನ ದೇವರು ಅಂತ, ಜೀವನನ್ನು ದೇವರು ಅಂತ ತಿಳ್ಕೊಂಡು, ಜೀವ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ದೊಡ್ಡ ಉದಾಹರಣೆ ಯಾವುದು ಅಂತ ಹೇಳಿದರೆ, ಈ ಕೃಷ್ಣ ಪರಮಾತ್ಮ ಏನು ಮಾಡ್ತಾನೆಂದರೆ, ಈ ಕಾಲಯವನ ಅಂತೊಬ್ಬ ಇದ್ದ. ಕಾಲಯವನ ಏನು ಮಾಡ್ತಾನೆ, ಕಾಲಯವನ ಅವನು ಕೃಷ್ಣನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಬರ್ತಾನೆ. ಈ ಜರಾಸಂಧನ ಪಾರ್ಟಿ ಸೇರಿಕೊಂಡು ಕಾಲಯವನ ಯುದ್ಧಕ್ಕೆ ಬಂದ. ಆ ಕಾಲಯವನ ಯುದ್ಧಕ್ಕೆ ಬಂದಾಗ ಕಾಲಯವನ ಏನು ಮಾಡ್ತಾನೆ, ಈ ಕೃಷ್ಣ ಅವನನ್ನು ನೋಡ್ತಾನೆ. ನೋಡಿ ಬೇಕಂತ ಓಡ್ಲಿಕ್ಕೆ ಶುರು ಮಾಡ್ತಾನೆ, ನಿನ್ನಿಂದ ತಪ್ಪಿಸ್ಕೊಂಡು ಹೋಗ್ತಿದ್ದೇನೆ ಅಂತ. ಓಡ್ತಾ ಹೋಗಿ ಎಲ್ಲಿಗೆ ಹೋದ ಅಂದರೆ, ಒಬ್ಬ ಮುಚುಕುಂದ ಅಂತ ಒಂದು ಗುಹೆಯಲ್ಲಿ ಮಲಗಿದ್ದ. ಆ ಗುಹೆ ಒಳಗೆ ಹೋದ ಕೃಷ್ಣ. ಹೋದ ಕೂಡಲೇ ಅವನ ಮೈ ಮೇಲಿದ್ದಂಥ ಶಾಟಿಯನ್ನು ತೆಗೆದು ಮುಚುಕುಂದ ಮಲಗಿದ್ನಲ್ಲ ಅವನಿಗೆ ಹೊದಿಸಿಬಿಟ್ಟ. ಆ ಮುಚುಕುಂದ ಏನು ಅಂದರೆ, ದೇವತೆಗಳಿಗೆ ಯುದ್ಧದಲ್ಲಿ ಒಮ್ಮೆ ಸಹಾಯ ಮಾಡಿದ್ದ. ಅವನೊಂದು ವರ ಕೇಳಿದ್ದಂತೆ, ನನಗೆ ನಿರಂತರ ನಿದ್ದೆ ಬರಬೇಕು, ಯಾರಾದರೂ ನನ್ನನ್ನು ಎಬ್ಬಿಸಿದರೆ ಕಣ್ಣು ಬಿಟ್ಟು ನೋಡಿದರೆ ಅವ್ರು ಸುಟ್ಟು ಭಸ್ಮ ಆಗಬೇಕು ಅಂದಿದ್ದಂತ. ಆಯಿತು ಅಂತ ವರ ಕೊಟ್ಬಿಟ್ಟಿದ್ರು ದೇವತೆಗಳು. ಭಗವಂತ ಬಂದ, ಕಾಲಯವನ ಹಿಂದಿಂದೆ ಬಂದು ಕೂಡಲೇ ಅವನ ಮೇಲೆ ಶಾಟಿ ಹೊದಿಸಿದ ಕೃಷ್ಣ. ಆ ಕಡೆ ಹೋಗಿಬಿಟ್ಟ. ಹೋದ ಕೂಡಲೇ ಇವನೇನು ಮಾಡಿದ, ಕಾಲಯವನ, ಎಲ್ಲ ಕೃಷ್ಣ ನೀನೇ ಮಲಗಿದ್ದೀಯನು ಅಂತ ಅಂದ್ಕೊಂಡು ಇವನೇ ಕೃಷ್ಣ ಅಂತ ತಿಳ್ಕೊಂಡು ಏನು ಮಾಡಿದ, ಜಾಡಿಸಿ ಒಂದು ಸರ್ತಿ ಒದ್ದನಂತೆ. ಅವನು ಒದ್ದ, ಇವನು ಎದ್ದ, ಇವನು ಬಿದ್ದ. ಅಷ್ಟಾಯಿತು ಸ್ಥಿತಿ ಅವನಿಗೆ. ಅಂದರೆ ಅದರ ಅರ್ಥ ಏನು ಅಂದರೆ, ಈ ಜೀವ ಮುಚುಕುಂದ ಅನ್ನೋನೊಬ್ಬ ಜೀವನನ್ನೇ ಕೃಷ್ಣ ಅಂದರೆ ಭಗವಂತ ಅಂತ ತಿಳಿದದ್ರಿಂದ ಅವನ ಸ್ಥಿತಿ ಎಲ್ಲಿಗೆ ಬಂತು ಅಂದರೆ ಸುಟ್ಟೆ ಭಸ್ಮ ಆಗಿಬಿಟ್ಟು. ಆದ್ದರಿಂದ ಜೀವನನ್ನು ಪರಮಾತ್ಮ ಅಂತ ತಿಳ್ಕೋಬಾರ್ದು. ಜೀವ ಪರಮಾತ್ಮ ಒಬ್ಬನೇ ಅಲ್ಲ, ಜೀವ ಬೇರೆ, ಪರಮಾತ್ಮ ಬೇರೆ. ಪರಮಾತ್ಮ ಸರ್ವೋತ್ತಮ, ಅವನು ಸರ್ವಜ್ಞ, ನಾವೆಲ್ಲ ಅಲ್ಪಜ್ಞರು. ಜೀವರೆಲ್ಲರೂ ಕೂಡ ಅಲ್ಪಜ್ಞರು, ಅವನು ಮಾತ್ರ ಸರ್ವಜ್ಞ ಅಂತ ಹೀಗೆ ಅರ್ಥ ಮಾಡಿಕೊಳ್ಬೇಕು. ಆದರೆ ಈ ಕ್ರಮ ಏನು ತಿಳ್ಕೊಂಡ್ಬಿಟ್ಟ, ಜಗತ್ತಿನಲ್ಲಿರುವ ಎಲ್ಲ ಜೀವರು ಕೂಡ ಭಗವಂತ ಅಂತ, ನಾವೆಲ್ಲರೂ ಭಗವಂತ ಅಂತ ತಿಳ್ಕೊಂಡ್ಬಿಟ್ಟ. ಆದ್ದರಿಂದ ಇದು ಆದದ್ದು ಅನರ್ಥ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಕ್ರಮು ಅನ್ನುವಂಥ ಒಬ್ಬ ವ್ಯಕ್ತಿ ಬಂದ ಅಂತ ಹೇಳಿದರು. ಈ ವಿಷಯವನ್ನು ಇಟ್ಟುಕೊಂಡು ನಮಗೆಲ್ಲ ನಮ್ಮ ಗುರುಗಳು ಪಾಠ ಮಾಡುವಾಗ ಹೇಳೋರು. ಅಂದರೆ ನಮ್ಮ ಗುರುಗಳು ಸುವಿದೇಂದ್ರ ತೀರ್ಥರೆಲ್ಲ ಪಾಠ ಮಾಡ್ತಿರುವಾಗ ಹೇಳ್ತಿದ್ರು ಏನಂದರೆ, ಈ ಪ್ರಸಂಗದಲ್ಲಿ ಕ್ರಮು ಅಂತ ಬಂದಿದ್ದಾನಲ್ಲ,
ಅವರಿಗೆ ಅವ್ರ ಗುರುಗಳು ವಿದ್ಯಾಮಾನ್ಯ ತೀರ್ಥರು ಹೇಳ್ತಾ ಇದ್ರಂತೆ ಅವರಿಗೆ. ಏನು ಅಂದರೆ, ಈ ವಾಯುಸ್ತುತಿಯಲ್ಲಿ ಒಂದು ಶ್ಲೋಕ ಇದೆ. ಆ ಶ್ಲೋಕದಲ್ಲಿ ಏನಾಗುತ್ತೆ ಅಂದರೆ, ನಾನೇ ದೇವರು ಅಂತ ವಾದ ಮಾಡಿದಂಥ ಒಬ್ಬ ವ್ಯಕ್ತಿ ಇದ್ದ ಅಂತ ವರ್ಣನೆ ಮಾಡುವಾಗ ಅಲ್ಲಿ ಹೇಳುತ್ತಾರೆ, ಕ್ರಿಮಿರಿವ ಮಣಿಮಾನ್ ದುಷ್ಕೃತಿ ನಿಷ್ಕ್ರಿಯಾರ್ಥಂ ಅಂತ ಬರ್ತದೆ. ಅಲ್ಲಿ ಕ್ರಿಮಿರಿವ ಮಣಿಮಾನ್ ಅಂತ ಇದೆ. ಕ್ರಿಮಿರಿವ ಅಂತ ಹೇಳಿದ್ದು ಅಷ್ಟು ಸರಿ ಇಲ್ಲವೋ ಏನೋ ಪಾಠ. ಯಾಕೆಂದ್ರೆ ನಾನೇ ದೇವರು ಅಂತ ವಾದ ಮಾಡಿದ್ದು ಯಾರು ಅಂತಂದರೆ ಕ್ರಿಮಿ ಅಲ್ಲ ಹೊರತು ಕ್ರಮು ಮಾಡಿದ್ದು. ಕ್ರಮು ಅದನ್ನು ಮಾಡಿದ್ದಾನೆ. ಆದ್ದರಿಂದ ಭಾಗವತದಲ್ಲಿ ಅದಕ್ಕೆ ನಮಗೆ ನಿದರ್ಶನ ಸಿಗ್ತದೆ. ಆದ್ದರಿಂದ ಬಹುಶಃ ಅಲ್ಲಿರುವ ಪಾಠ ಕ್ರಮುರಿವ ಮಣಿಮಾನ್ ಅಂತ ಇರಬೇಕು ಏನೋ ಅಂತ ಅದನ್ನು ಹೀಗೂ ಹೇಳಬಹುದು ಅಂತ ವಿದ್ಯಾಮಾನ್ಯ ತೀರ್ಥರು ಹೇಳ್ತಾ ಇದ್ರು ಅಂತ ವಾಯುಸ್ತುತಿಯನ್ನು ಹೀಗೆ ಹೇಳಬೇಕು. ಈ ರೀತಿ ಇರಬಹುದೋ ಏನೋ ಎಲ್ಲಾದರೂ ಪಾಠ ಅಂತ ಹೇಳ್ತಿದ್ರಂತೆ ಅವರಿಗೆ. ಅದನ್ನು ಈ ಪ್ರಸಂಗದಲ್ಲಿ ಅದು ಸ್ಮರಣೆಗೆ ಬರ್ತದೆ. ಹೀಗೆ ಆ ಭಗವಂತ ಪರಮಾತ್ಮ ಅವನು ವಿಶೇಷವಾಗಿ 2 ಮತಗಳಿಗೆ ಪ್ರವರ್ತಕನಾದಂತೆ ದೇವರು. ಆಮೇಲೆ ಇಷ್ಟೆಲ್ಲ ಮಾಡಿಕೊಂಡಾದ ನಂತರ ಭಗವಂತ ಹೊರಟು ಬಿಟ್ಟ. ಅವನು ಹೊರಟಾದ ನಂತರ ಈ ದೇಶವನ್ನು ಆಳ್ಲಿಕ್ಕೆ ಅಂತ ಅಯಂ ಅವತಾರ ರಜಸೋಪಪ್ಲುತ ಕೈವಲ್ಯ ಉಪಶಿಕ್ಷಣಾರ್ಥ. ಹೀಗೆ ಋಷಭನಾಮಕ ಪರಮಾತ್ಮ ಅಸುರ ಸ್ವಭಾವದವರಿಗೆ ಮೋಹ ಮಾಡಲಿಕ್ಕೋಸ್ಕರವೇನೆ ಇಂಥ ರಜೋಗುಣವಾಗಿರುವಂತಹ ಈ ಕಾರ್ಯವನ್ನೆಲ್ಲ ಮಾಡಿದ ಪರಮಾತ್ಮ. ಅಷ್ಟೇ ಅಲ್ಲ, ಸಂಸಾರದಲ್ಲಿ ನೊಂದಂತಹ ಯಾವ ಸಜ್ಜನರಿರ್ತಾರೆ ಅವರನ್ನು ಉದ್ಧಾರ ಮಾಡಲಿಕ್ಕೂ ಕೂಡ ಇದನ್ನೆಲ್ಲ ಮಾಡಿದ್ದಾನೆ, ಅವತಾರ ಮಾಡಿದ್ದಾನಂತೆ ಪರಮಾತ್ಮ. ಅಂತ ಭಗವಂತ ಅವತಾರ ಮಾಡಿದ್ದು ಎಲ್ಲಿ ಅಂತಂದರೆ, ಅಹೋ ಭುವ ಸಪ್ತ ಸಮುದ್ರವತ್ಯ ದ್ವೀಪೇಶು ವರ್ಷೇಶ್ವಧಿ ಪುಣ್ಯಮೇತತ್ ಗಾಯಂತಿ ಯತ್ರತ್ಯ ಜನಾ ಮುರಾರೇಃ ಕರ್ಮಾಣಿ ಭದ್ರಾಣ್ಯವತಾರಯಂತಿ. ಅಹೋ ಭುವ ಸಪ್ತ ಸಮುದ್ರವತ್ಯ, ಈ ಸಪ್ತ ಸಮುದ್ರಗಳಿಂದ ಕೂಡಿರುವಂಥ ಈ ಭೂಮಿ ಇದೆಯಲ್ವಾ, ಅದರಲ್ಲಿ ದ್ವೀಪೇಶು ವರ್ಷೇಶು ಅಧಿಪುಣ್ಯಮೇತತ್ ಅಂತ. ದ್ವೀಪೇಶು ವರ್ಷೇಶು 7 ದ್ವೀಪಗಳಿದ್ದಾವೆ. ಆ 7 ದ್ವೀಪಗಳಲ್ಲೂ ಕೂಡ ಯಾರಾದರೂ ಹುಟ್ಟಬೇಕು ಅಂತಿದ್ರೆ, ಒಂದು ವೇಳೆ ಏನಾದರೂ ಜನ್ಮ ಬರಬೇಕು ಅಂತಿದ್ರೆ ಈ ಭರತಖಂಡದಲ್ಲಿ ಬರಲಿ ಅಂತ ಕೇಳಬೇಕಂತ. ಯಾಕೆ ಅಂದರೆ ಅಧಿಪುಣ್ಯಮೇತತ್, ಬಹಳ ಪುಣ್ಯ ಇದು. ಇಂಥ ಪುಣ್ಯಭೂಮಿ ಅನ್ನೋದು ಜಗತ್ತಿನಲ್ಲಿ ಹುಡುಕಿದ್ರೆ ಸಿಗೋದಿಲ್ಲ. ಅಂಥ ಪುಣ್ಯಭೂಮಿ ಈ ಭರತ ಭೂಮಿ ಅಂತ ಹೇಳುತ್ತಾರೆ. ಭಾರತ ಖಂಡ ಎನ್ನುವುದು ಅತ್ಯಂತ ಪವಿತ್ರವಾಗಿರುವಂಥದ್ದು. ವಿಶೇಷಾತ್ ಭಾರತೇ ಪುಣ್ಯಂ ಚರೇಯುಹು ಪಾಪಮಪ್ಯುತ ಅಂತ ಅದಕ್ಕೆ ಹೇಳುತ್ತಾರೆ. ವಿಶೇಷಾತ್ ಭಾರತೇ ಪುಣ್ಯಂ, ಭಾರತ ದೇಶದಲ್ಲಿ ಹುಟ್ಟಿ ಏನಾದರೂ ಪುಣ್ಯ ಮಾಡಿದರೆ ಅಧಿಕಾಧಿಕ ಪುಣ್ಯ ಅನ್ನೋದು ಸಿಗ್ತದೆ. ಅಷ್ಟೇ ಅಲ್ಲ, ಇಲ್ಲಿ ಬಂದು ಪಾಪ ಮಾಡಿದರೂ ಅಷ್ಟೇ ಪಾಪ ಜಾಸ್ತಿನೂ ಬರ್ತದಂತೆ. ಪಾಪ ಮಾಡಿದರೆ ಅದು ಕೂಡ ಅಷ್ಟೇ ಜಾಸ್ತಿ ಆಗ್ತದೆ. ಆದ್ದರಿಂದ ತಥೈವ ಭಗವದ್ಭಕ್ತಿಂ ಪೃಥಿವ್ಯಾಂ ನಾಣ್ಯ ವರ್ಷಗಾಹ, ಅದೇ ರೀತಿ ಭಗವಂತನಲ್ಲಿ ಭಕ್ತಿ ತೋರಿಸುವಂತಹ ಒಬ್ಬ ಶ್ರೇಷ್ಠ ಜೀವ ಸಜ್ಜನ ಹುಟ್ಟೋದು ಅಂತಿದ್ರೆ ಅದು ಭರತ ಭೂಮಿಯಲ್ಲಿ ಹುಟ್ಟುತ್ತಾನೆ ಹೊರತು ಮತ್ತೆಲ್ಲೂ ಹುಟ್ಟೋದಿಲ್ಲಂತೆ. ಭಗವಂತನಲ್ಲಿ ಅತ್ಯಂತ ಭಕ್ತಿಯನ್ನು ತೋರಿಸಿದಂತಹ, ಆ ಭಗವಂತನ ದಾಸ ನಾನು ಅಂತ ಬದುಕಿದಂತಹ ಒಬ್ಬ ಜೀವ ಅಂತ ನೀವೇನಾದರೂ ಈ ಲೋಕದಲ್ಲಿ ಕಾಣಬೇಕು ಅಂತಿದ್ರೆ ಅದು ಭರತ ಭೂಮಿಯಲ್ಲಿ ಮಾತ್ರ. ಎಲ್ಲಿಯಾದರೂ ತೋರಿಸಿ ನೋಡೋಣ. ಎಲ್ಲಿಯಾದರೂ ಕೂಡ ಆಫ್ರಿಕಾ ಖಂಡದಲ್ಲಿ, ಅಮೇರಿಕಾದಲ್ಲಿ ಇಂಥ ಒಬ್ಬ ದಾಸರಿದ್ದರು, ಇಂಥ ಒಬ್ಬ ದೇವತೆ ಬಹಳ ಭಕ್ತಿ ಮಾಡಿದವರು ಒಬ್ಬರಿದ್ದರು, ಅವ್ರ ಎಲ್ಲಿದೆ ಹೇಳ್ರಿ? ಎಲ್ಲಿದೆ? ನಮಗೆ ಯಾವ ದಾಸರನ್ನು ನೋಡಿದ್ರು, ಪುರಂದರದಾಸರು ಇಲ್ಲೇ ಬಂದವರು, ಕನಕದಾಸರು ಇಲ್ಲೇ, ವಿಜಯದಾಸರು ಇಲ್ಲೇ, ಎಲ್ಲ ದಾಸರು ಇಲ್ಲೇ ಬಂದವರು, ಭರತ ಭೂಮಿಯಲ್ಲೇ ಬಂದವರು. ಭಗವಂತನಲ್ಲಿ ಅತ್ಯಂತ ಭಕ್ತಿ ಮಾಡಿದಂಥ ಒಬ್ಬ ವ್ಯಕ್ತಿ ಅಂತಿದ್ರೆ ಮುಖ್ಯ ಪ್ರಾಣದೇವರು, ಅವರು ಇಲ್ಲೇ, ಹನುಮಂತ ದೇವರು ಇಲ್ಲೇ ಹಂಪಿಯಲ್ಲಿ ಹುಟ್ಟಿದ್ದವರು ಕೂಡ. ಹಾಗಾಗಿ ಎಲ್ಲಿ ಹೋದರೂ ಕೂಡ ಆ ಭಗವಂತನ ದಾಸರೆಲ್ಲರೂ ಕೂಡ ಬಂದಿರುವಂತಹದ್ದು ಈ ಭರತಖಂಡದಲ್ಲಿ. ಆದ್ದರಿಂದ ಶ್ರೇಷ್ಠವಾದ ಭೂಮಿ ಇದು ಅಂತ ಹೇಳುತ್ತಾರೆ. ದೇವತೆಗಳು ಕೂಡ ಒಂದು ಸರ್ತಿ ದೇವತೆಗಳಿಗೇನಾದರೂ ಗೊತ್ತಿಲ್ಲದೆ ತಪ್ಪು ಮಾಡಿದಾಗ ಮನುಷ್ಯರಾಗಿ ಹುಟ್ಟಿ ಅಂತ ಶಾಪ ಹಾಕ್ತಾರಂತೆ. ಅದಕ್ಕೆ ಮನುಷ್ಯರಾಗಿ ಹುಟ್ಟಿ, ಪಕ್ಷಿಗಳಾಗಿ ಹುಟ್ಟಿ ಹೀಗೆಲ್ಲ ಶಾಪ ಹಾಕ್ತಾರೆ. ಶಾಪ ಹಾಕಿದಾಗ ದೇವತೆಗಳು ಕೇಳ್ಕೊಳ್ತಾರಂತೆ, ಸ್ವಾಮಿ ನಾವು ಪಕ್ಷಿಯಾಗಿ ಹುಟ್ಟಿದ್ರೂ ಪರವಾಗಿಲ್ಲ, ಭಾರತ ಖಂಡದಲ್ಲಿ ನಮಗೆ ಜನ್ಮ ಸಿಗುವಂತೆ ಅನುಗ್ರಹ ಮಾಡಿರಿ ಅಂತ ಕೇಳ್ತಾರೆ. ಅಂದರೆ ಅಷ್ಟು ಅಧಿಪುಣ್ಯಮೇತತ್ ಅಂತ ಹೇಳ್ತಾರೆ. ಅತ್ಯಂತ ಶ್ರೇಷ್ಠವಾದಂಥ ಭೂಮಿ ಇದು ಅಂತ. ಜಗತ್ತಿನಲ್ಲಿ ಎಲ್ಲ ಕಡೆಗೂ ಕೂಡ ಪಾಠವನ್ನು ಮಾಡಿದಂಥ ಒಬ್ಬ ವ್ಯಕ್ತಿ ತನ್ನ ಜೀವನವನ್ನು ಹೇಗೆ ಕಟ್ಟಿಕೊಳ್ಳಬೇಕು ಅನ್ನುವ ಪಾಠವನ್ನು ಹೇಳಿಕೊಟ್ಟಂತಹ ಒಂದೇ ಒಂದು ದೇಶ ಅಂತಿದ್ರೆ ಅದು ಭಾರತ ದೇಶ ಅಂತ ಹೇಳಿ. ಏತದ್ದೇಶ ಪ್ರಸೂತಸ್ಯ ಸಕಾಶಾದ್ ಅಗ್ರಜನ್ಮನಃ ಸ್ವಂ ಸ್ವಂ ಚರಿತ್ರಂ ಶಿಕ್ಷೇರನ್ ಜಗತ್ಯಾಂ ಸರ್ವಮಾನವಾಹ ಅಂತ.
ಏತದ್ದೇಶ ಪ್ರಸೂತಸ್ಯ, ಈ ದೇಶದಲ್ಲಿ ಹುಟ್ಟಿದವರೇನೆ ಹೇಗೆ ಜೀವನ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದಾರೆ. ಸ್ವಂ ಚರಿತ್ರಂ ಶಿಕ್ಷೆರು, ತಮ್ಮ ತಮ್ಮ ಚರಿತ್ರೆಯನ್ನು, ತಮ್ಮ ತಮ್ಮ ಜೀವನವನ್ನು ಹೀಗಿರಬೇಕು ಅಂತ ರೂಪಿಸಿಕೊಂಡದ್ದೇ ಈ ದೇಶವನ್ನು ನೋಡಿ, ಹೇಗೆ ಬದುಕಬೇಕು ಅನ್ನೋದನ್ನು ಈ ದೇಶವನ್ನು ನೋಡಿ ಕಲ್ತಿದ್ದಾರಂತೆ. ಹಾಗಾಗಿ ಜಗತ್ತಿಗೆಲ್ಲ ಪಾಠ ಮಾಡಿದಂಥ ವಿಶ್ವಗುರು ಯಾರು ಅಂತಂದರೆ ಭಾರತ ಅಂತ ಹೇಳುತ್ತಾರೆ. ಅಂಥ ಭಾರತ ದೇಶದಲ್ಲಿ ನಾವು ಹುಟ್ಟಬೇಕು ಅಂತ. ಇಂಥ ಭಾರತ ದೇಶದಲ್ಲಿ ಎಷ್ಟು ವಿಚಿತ್ರ ಅಂದರೆ, ಅಷ್ಟೇ ಭಗವಂತನಲ್ಲಿ ಭಕ್ತಿ ಮಾಡುವ ಜನರು ಇದ್ದಾರೆ, ದೇವರೇ ಇಲ್ಲ ಅಂತ ಹೇಳುವ ಅತ್ಯಂತ ನಾಸ್ತಿಕರು ಇದ್ದಾರಂತೆ. ಎರಡೂ ಇದ್ದಾರೆ. ಆದ್ದರಿಂದ ಇಬ್ಬರಿಗೂ ಎರಡು ರೀತಿಯಾದಂಥ ಫಲವೂ ಕೂಡ. ಗಾಯಂತಿ ಯತ್ರ ತ್ಯಜನ ಮುರಾರೇಹೆ, ಗಾಯಂತಿ ಯತ್ರ, ಇಲ್ಲೆಲ್ಲ ಗಾಯಂತಿ ಅವನನ್ನು ಸ್ತೋತ್ರ ಮಾಡುತ್ತಾರೆ. ಆದರೆ ಇನ್ನು ಕೆಲವರು ಏನು ಮಾಡುತ್ತಾರೆ, ತ್ಯಜನ ಮುರಾರೇಹೆ, ಅವನನ್ನು ಇಲ್ವೇ ಇಲ್ಲ ಅಂತಲೂ ಕೂಡ ಅವನನ್ನು ಬಿಡುವವರು ಕೂಡ ಇದ್ದಾರಂತೆ ಪರಮಾತ್ಮನನ್ನು. ಕರ್ಮಾಣಿ ಭದ್ರಾಣ್ಯವತಾರಯಂತಿ, ಕೆಲವರು ಒಳ್ಳೆಯ ಕರ್ಮಗಳನ್ನು ಮಾಡುತ್ತಾರೆ, ಇನ್ನು ಕೆಲವರು ಆಗಬೇಕಾದ್ರೆ ಕರ್ಮವೇ ಮಾಡಲ್ಲ ಅಂತ ಹೇಳುತ್ತಾರೆ. ಹೀಗೆ ಎರಡು ವಿಧವಾದಂಥ ಜನರು ಕೂಡ ಇದ್ದಾರೆ ಅಂತ ಹೇಳುತ್ತಾರೆ. ಇಂತಹ ಭೂಮಿ ಇದು ಅಂತ ಇದನ್ನೆಲ್ಲ ನಿರೂಪಣೆ ಮಾಡಿ ಅನಂತರದಲ್ಲಿ ಆಗಬೇಕಾದ್ರೆ ಪರಮಾತ್ಮ ಹೊರಟ. ಆಮೇಲೆ ಋಷಭನಾಮಕ ಪರಮಾತ್ಮನ ನಂತರದಲ್ಲಿ ಈ ದೇಶವನ್ನು ಆಳಿದವನು ಯಾರು ಅಂತಂದರೆ ಭರತ ಚಕ್ರವರ್ತಿ. ಆ ಭರತ ಚಕ್ರವರ್ತಿಯು ಕೂಡ ಭರತಸ್ತು ಮಹಾಭಾಗವತಃ ಯದಾ ಭಗವತ ಅವನಿತಳ ಪರಿಪಾಲನಾಯ, ಅವನು ಈ ಇಡೀ ಜಗತ್ತನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಅಂತ ಪರಮಾತ್ಮನ ವಿಶೇಷ ಆರಾಧನೆ ಮಾಡಿದಂತೆ ಭರತ. ಭಾರಿ ಅವನ ಆರಾಧನೆ ಅನ್ನುವಂಥದ್ದು. ಅವನಿಗೆ ಎಷ್ಟು ಅಂತಂದರೆ 1,000,000 ವರ್ಷ ದೇಶವನ್ನು ಆಳಿದ್ದಾನಂತ. 1,000,000 ವರ್ಷ ಅಂದರೆ 1,000,000 ವರ್ಷ ಮುಪ್ಪು ಬರಲಿಲ್ಲ ಅವನಿಗೆ ಅಂದರೆ ಮುಪ್ಪೇ ಬರ್ತಿರ್ಲಿಲ್ಲಂತ ಅವನು. ಆ ರೀತಿ ವ್ಯವಸ್ಥೆ ಅವನಿಗೆ. ಯಾಕೆ ಅಂದರೆ ಅವನೇನು ಮಾಡುತ್ತಿದ್ದಂತೆ, ಅಂಜನಾಭಂ ನಾಮ ಏತದ್ವರ್ಷಂ ಭಾರತಮಿತಿ ಯಥ ಆರಭ್ಯ ವ್ಯಪದಿಶಂತಿ ಅಂತ. ಇದು ಅಂಜನಾಭ ವರ್ಷ ಅಂತ ಮೊದಲು ಹೆಸರಿತ್ತು. ಯಾಕೆ ಅಂತ ನಿನ್ನೆ ಹೇಳಿದ್ದೇನೆ. ಆಮೇಲೆ ಇದಕ್ಕೆ ಭರತ ವರ್ಷ ಅಂತ ಹೆಸರು ಬಂದದ್ದೇ ಇವನಿಂದ ಅಂತ ಹೇಳುತ್ತಾರೆ. ಅದನ್ನೇ ಹೇಳ್ತಾರೆ ಭಾಗವತದಲ್ಲಿ, ಅಂಜನಾಭಂ ನಾಮ ಏತದ್ವರ್ಷಂ ಭಾರತಮಿತಿ ಯಥ ಆರಭ್ಯ. ಯಾರಿಂದ ಇದಕ್ಕೆ ಭಾರತ ಅಂತ ಹೆಸರು ಬಂತೋ ಅಂತ ಭರತನೇ ಇವನು ಅಂತ ಹೇಳುತ್ತಾರೆ. ಈ ಭರತ ಏನು ಮಾಡ್ತಾ ಇದ್ದಂತೆ, ಈಜೇಚ ಭಗವಂತಂ ಯಜ್ಞಪುರುಷಂ ಕ್ರತುಭಿಃ ಉಚ್ಚಾವಚೈಃ ಶ್ರದ್ಧಯ ಆಹಿತಾಗ್ನಿ ಅಗ್ನಿಹೋತ್ರ ದರ್ಶಪೂರ್ಣಮಾಸ ಚಾತುರ್ಮಾಸ್ಯ ಪಶುಸೋಮಾನಾಂ ಪ್ರಕೃತಿ ವಿಕೃತಿಭಿಃ ಅನುಸವನಂಚ ಚಾತುರ್ಹೋತ್ರ ವಿಧಿನ ಅಂತ. ಅನುಸವನಂ ಚಾತುರ್ಹೋತ್ರ ವಿಧಿನ, ಈ ಭಗವಂತನನ್ನು ಯಜ್ಞಗಳಿಂದ ಆರಾಧನೆ ಮಾಡಿದಂತೆ. ಆಹಿತಾಗ್ನಿ ಅಂತ ಹೇಳ್ತಾರೆ. ಆಹಿತಾಗ್ನಿ, ಆಧಾನೇಷ್ಟಿ ಅಂತ. ಆಧಾನೇಷ್ಟಿಯನ್ನು ಮಾಡಿದವನು ಅಂತ ಅಂದರೆ ಮದುವೆಯಾಗಿ ಒಂದು ಗಂಡು ಮಗುವನ್ನು ಪಡೆದಂತಹ ಮತ್ತು ತಲೆ ಕೂದಲು ಕಪ್ಪಾಗಿರಬೇಕು. ಆಹಿತಾಗ್ನಿಯನ್ನು ಮಾಡಬೇಕಾದ್ರೆ ಆಧಾನೇಷ್ಟಿ ಅಂತ ಒಂದು ಯಜ್ಞ. ಆ ಯಜ್ಞ ಮಾಡಬೇಕು ಅಂದರೆ ಮದುವೆ ಯಾವಾಗ ಅಂತ ಹೇಳಿದರೆ ಬಹಳ ವಯಸ್ಸಾದ್ಮೇಲೆ ಮಾಡ್ಕೊಳ್ಳಿಕ್ಕೂ ಇಲ್ಲ. ಮತ್ತೆ ಅದಕ್ಕೆ ಹೇಳಿದ್ದಾರೆ 20 ವರ್ಷ 22 ವರ್ಷದೊಳಗೆ ಮದುವೆ ಆಗಿರಬೇಕು. 25ನೇ ವರ್ಷದ ಒಳಗಡೆ ಒಂದು ಗಂಡು ಮಗು ಆಗಿರಬೇಕಂತೆ. ಅಷ್ಟರ ಒಳಗೇನೆ ಈ ಹೋಮವನ್ನು ಮಾಡಬೇಕಂತ. ಅಂಥವನಿಗೆ ಈ ಅಧಿಕಾರ ಅಂತ ಹೇಳ್ತಾರೆ. ಈ ಆಧಾನೇಷ್ಟಿ ಎನ್ನುವಂಥ ಯಜ್ಞವನ್ನು ಮಾಡಲಿಕ್ಕೆ ಅಧಿಕಾರ ಇರುವಂಥದ್ದು ಅವನಿಗೆ ಅಂತ. ಹಾಗೆ ಇವನಿಗೂ ಕೂಡ ಏನಾಗಿತ್ತಂತ, ಅಂಥ ಕಾಲದಲ್ಲೇನೆ ಆಹಿತಾಗ್ನಿಯನ್ನು, ಮದುವೆಯಾಗಿ ಗಂಡು ಮಗುವನ್ನು ಪಡೆದು ತಲೆ ಕೂದಲು ಇನ್ನೂ ಕಪ್ಪಾಗಿರಬಾರ್ದು. ಈಗೆಲ್ಲ 30 ವರ್ಷಕ್ಕೆ ಕಪ್ಪಾಗಲ್ಲ, ಬಿಳಿಯಾಗಿಬಿಟ್ಟಿರ್ತವೆ ಆಗಲೇ. ಅಂದರೆ ತಲೆ ಕೂದಲು ಇನ್ನೂ ಕಪ್ಪಾಗೇ ಇರಬೇಕು, ಹಾಗೆ ಅಂತ ಹೇಳುತ್ತಾರೆ. ತಲೆ ಕೂದಲು ಕಪ್ಪಾಗಿರಬೇಕಂತೆ. ಆಗ ಅಂದರೆ 25ರ ಹರಿಯದಲ್ಲಿ ತ್ರೇತಾಗ್ನಿ ಅಥವಾ ಪಂಚಾಗ್ನಿಗಳನ್ನು ಆಧಾನ ಮಾಡಬೇಕಂತೆ. ಗಾರ್ಹಪತ್ಯ, ದಕ್ಷಿಣಾಗ್ನಿ, ಆಹವನೀಯ ಅಂತ 3 ತ್ರೇತಾಗ್ನಿಗಳು, ಸಭ್ಯ ಅವಸತ್ಯ ಅಂತ 2 ಅಗ್ನಿಗಳು ಸೇರಿದರೆ ಅದನ್ನು ಪಂಚಾಗ್ನಿ ಅಂತ ಕರೀತಾರೆ. ಅಂದರೆ ಅಗ್ನಿಗಳಿಗೆ ಒಂದೊಂದು ಹೆಸರು ಇರುತ್ತದೆ. ಇಂತಿಂಥ ಅಗ್ನಿ ಅಂತ, ಒಂದೊಂದು ಕರ್ಮಗಳನ್ನು ಮಾಡಬೇಕಾದ್ರೆ ಇಂತಿಂಥ ಅಗ್ನಿಯನ್ನು ಮಾಡಬೇಕು ಅಂತ. ಹಾಗೆ ಆ ಅಗ್ನಿಯನ್ನು ಅಂದರೆ ಅವುಗಳಲ್ಲಿ ಹೋಮಗಳನ್ನು ಮಾಡುತ್ತಿದ್ದನಂತೆ. ಇನ್ನು ವಿಶೇಷವಾಗಿ ವಸಂತ ಋತುವಿನಲ್ಲಿ ಈ ಅಗ್ನಿಯನ್ನು ಇದರಲ್ಲೆಲ್ಲ ಹೋಮ ಮಾಡೋದು ಅಂತಂದರೆ, ವಸಂತ ಋತುವಿನಲ್ಲಿ ಬ್ರಾಹ್ಮಣ, ಗ್ರೀಷ್ಮ ಋತುವಿನಲ್ಲಿ ಕ್ಷತ್ರಿಯ, ಶರದ್ ಋತುವಿನಲ್ಲಿ ವೈಶ್ಯ ಈ ಅಗ್ನಿಗಳನ್ನು ಆಧಾನ ಮಾಡಬೇಕು ಅಂತ ಹೇಳ್ತಾರೆ. ಈ ದಿವಸದಲ್ಲಿ ಅಂದರೆ ಸಾಯಂಕಾಲ ಅಗ್ನಿ ಪ್ರಜಾಪತಿಗಳಿಗೆ, ಮರುದಿನ ಬೆಳಿಗ್ಗೆ ಸೂರ್ಯ ಪ್ರಜಾಪತಿಗಳಿಗೆ ಯಜಮಾನ ತನ್ನ ಹಸ್ತದಿಂದಲೇ ಹಾಲು ಮೊದಲಾದಂಥ ಆಹುತಿಗಳನ್ನು ಕೊಡಬೇಕಂತೆ. ಆ ಹಾಲಿನ ಹೋಮದಿಂದ ಪಶು ಸಂಪತ್ತು ಎನ್ನುವಂಥದ್ದು ವೃದ್ಧಿ ಆಗ್ತದಂತೆ, ಹಾಲಿನಿಂದ ಹೋಮ ಮಾಡಿದರು ಅಂತ. ಆದರೆ ಇನ್ನು ಮೊಸರಿನಿಂದ ಹೋಮ ಮಾಡಿದರೆ
ಇಂದ್ರಿಯಗಳಲ್ಲಿ ಒಳ್ಳೆ ಪಾಠ ಶಕ್ತಿ ಬರ್ತದಂತೆ. ಇಂದ್ರಿಯಗಳು ಬೇಗ ಕುಗ್ಗೋದಿಲ್ಲ, ಕಾಣದೇ ಇರೋದು ಇಂಥದ್ದೆಲ್ಲ ಆಗೋದಿಲ್ಲಂತೆ. ಇದು ಇಂದ್ರಿಯಕ್ಕೆ ಶಕ್ತಿ ಕೊಡುತ್ತದೆ ಅಂತ ಹೇಳುತ್ತಾರೆ. ಇನ್ನು ಅನ್ನದ ಗಂಜಿಯಿಂದ ಹೋಮವನ್ನು ಮಾಡಬೇಕಂತೆ. ಅನ್ನದ ಗಂಜಿಯಿಂದ ಹೋಮ ಮಾಡಿದರೆ ಭೂಮಿ ಅನ್ನುವಂತಹದ್ದು ಲಾಭ ಆಗತ್ತೆ ಅಂತ ಹೇಳುತ್ತಾರೆ. ಇನ್ನು ಅನ್ನದಿಂದಾಗಿ ಹೋಮವನ್ನು ಮಾಡಬೇಕಂತೆ. ಅದರಿಂದ ಜನ್ಮ ಜನ್ಮಾಂತರಕ್ಕೂ ಅನ್ನ ಎನ್ನುವಂತಹದ್ದು ಲಭ್ಯವಾಗುತ್ತಂತೆ. ಅಕ್ಕಿಗಳಿಂದಾಗಿ ಹೋಮ ಮಾಡಬೇಕಂತೆ. ಅಕ್ಕಿಯಿಂದ ಹೋಮ ಮಾಡಿದರೆ ಬಲ ಎನ್ನುವಂತಹದ್ದು ವೃದ್ಧಿ ಆಗುತ್ತೆ. ತುಪ್ಪದಿಂದ ಹೋಮ ಮಾಡಬೇಕು, ಮುಖದಲ್ಲಿ ತೇಜಸ್ಸು ಎನ್ನುವಂತಹದ್ದು ವೃದ್ಧಿ ಆಗುತ್ತಂತೆ. ಇದು ಅಗ್ನಿಹೋತ್ರ ಅಂತ, ಹೋಮ ಅಂತ ಕರೀತಾರೆ ಇದನ್ನ, ಅಗ್ನಿಹೋತ್ರ ಅಂತ. ಅದನ್ನೇ ಹೇಳಿದ್ದಿಲ್ಲಿ. ಇದನ್ನ ಕ್ರತುಭಿಹಿ ಉಚ್ಚಾವಚೈಹಿ ಶ್ರದ್ಧೆಯ ಆಹಿತಾಗ್ನಿ ಅಗ್ನಿರ್ಹೋತ್ರ ದರ್ಶಪೂರ್ಣ ಮಾಸ ಅಂತ. ಇಲ್ಲಿ ಇದನ್ನ ಅಗ್ನಿಹೋತ್ರ ಅಂತ, ಈ ಅಗ್ನಿಹೋತ್ರ ಯಜ್ಞವನ್ನು ಮಾಡುತ್ತಿದ್ದಂತೆ. ಇನ್ನೊಂದೇನು ಅಂತಂದ್ರೆ, ಅಜ್ಞಾದಾನದ ಬಳಿಕ ಮುಂದೆ ಅಂದರೆ ಒಂದು ಹುಣ್ಣಿಮೆ ಬರ್ತದೆ ಅಂದರೆ, ಮುಂದೆ ಹುಣ್ಣಿಮೆ ಬರಬೇಕಾದ್ರೆ ಪೂರ್ಣಮಾಸ ಅಂತ ಹೆಸರದಕ್ಕೆ. ಅದರಲ್ಲಿ ಪೂರ್ಣಮಾಸ ಅನ್ನುವಂಥ 3 ಇಷ್ಟಿಗಳನ್ನು ಅಂದರೆ ಅಮಾವಾಸ್ಯೆ ದಿವಸ ದರ್ಶ ಎನ್ನುವಂಥ 3 ಇಷ್ಟಿಗಳನ್ನು ಮಾಡಬೇಕಂತ, ದರ್ಶ ಅಂತ. ಒಟ್ಟು ಹುಣ್ಣಿಮೆ ದಿವಸ 3, ಅಮಾವಾಸ್ಯೆ ದಿವಸ 3 ಅಂದರೆ 6 ಇಷ್ಟಿ. ಅದು ಇಷ್ಟಿ ಅಂದರೆ ಯಜ್ಞ ಅಂತ. ಆ ಯಜ್ಞಗಳನ್ನು ಮಾಡಬೇಕು. ಇದನ್ನು ದರ್ಶಪೂರ್ಣ ಮಾಸ ಅಂತ ಕರೀತಾರೆ. ಇಂಥ ಯಾಗವನ್ನು ಮಾಡಬೇಕು. ಅದನ್ನೇ ಇಲ್ಲಿ ಹೇಳಿದ್ದು ದರ್ಶಪೂರ್ಣ ಮಾಸ. ಚಾತುರ್ಮಾಸ್ಯ ಪಶುಸೋಮಾನಾಂ ಅಂತ ಹೇಳಿದರು. ಚಾತುರ್ಮಾಸ್ಯ ಅಂತಲೂ ಕೂಡ ಹೇಳುತ್ತಾರೆ. ಇನ್ನು ಚಾತುರ್ಮಾಸ್ಯ ಅಂದರೆ ಇದನ್ನೆಲ್ಲ ಈ ಯಜ್ಞಗಳನ್ನು ಮಾಡಿ ಇದನ್ನು ಒಂದು ಯಾಗ ಅಂತ. ಅಗ್ನಿಹೋತ್ರ ಅನ್ನುವಂಥದ್ದು ಒಂದು ಯಾಗ. ಯಜಮಾನ ಕುಳಿತುಕೊಂಡು ತಾನೇ ಸ್ವಾಹ ಅಂತ ಹೇಳಿಕೊಂಡು ಹವಿಸ್ಸನ್ನು ಹಾಕಿದರೆ ಅದು ಒಂದು ಹೋಮ. ವೌಷಟ್ ಅಂತ ಒಂದು ವಷಟ್ಕಾರವನ್ನು ಉಚ್ಚಾರಣೆ ಮಾಡಿ ಹವಿಸ್ಸನ್ನು ಹಾಕಿದರೆ ಅದು ಅಧ್ವರ್ಯುವಿನಲ್ಲಿ ಅಧ್ವರ್ಯು ಎನ್ನುವಂಥ ಅಗ್ನಿಯಲ್ಲಿ ಹಾಕಬೇಕಾದಂಥ ಹವಿಸ್ಸು ಅಂತ ಹೇಳುತ್ತಾರೆ. ಹೀಗೆ ಯಜಮಾನ ಅಗ್ನಯ ಇದಂ ನಮಮ ಅಂತ ಅದನ್ನೆಲ್ಲ ತ್ಯಾಗವನ್ನು ಮಾಡುತ್ತಾ ಇದನ್ನೆಲ್ಲ ಮಾಡಬೇಕು ಅಂತ ಹೇಳುತ್ತಾರೆ. ಇನ್ನು ಚಾತುರ್ಮಾಸ್ಯ ಇಷ್ಟಿ ಅಂತ, ಇವೆಲ್ಲ ನಿತ್ಯ ಕರ್ಮಗಳು ಅಂತಲೇ ಹೇಳುತ್ತಾರೆ. ವೈಶ್ವದೇವ, ವರುಣಪ್ರಘಾಸ, ಸಾಕಮೇಧ, ಶುನಾಸೀರಿಯ ಅಂತ 4 ಪರ್ವಗಳ ಸಮೂಹ. ಇದನ್ನ ಚಾತುರ್ಮಾಸ್ಯ ಅಂದರೆ ಈ ವ್ರತ ಅಲ್ಲ, ಮತ್ತೆ ಇದೊಂದು ಹೋಮ. ಇದು ಚಾತುರ್ಮಾಸ್ಯ ಅಂತಲೇ ಒಂದು ಹೋಮ ಇದು. ಆ ಹೋಮವನ್ನು ಮಾಡುವಂಥದ್ದು ಅದನ್ನು ಹುಣ್ಣಿಮೆ ದಿವಸ ಮಾಡೋದ್ರಿಂದಾಗಿ ಅದನ್ನು ಪರ್ವ ಅಂತ ಕರೀತಾರೆ. ಪರ್ವ ಅಂದರೆ ಅದು ಪರ್ವಕಾಲ ಅಂತ. ಪರ್ವಕಾಲದಲ್ಲಿ ಮಾಡೋದ್ರಿಂದ ಅದನ್ನು ಚಾತುರ್ಮಾಸ್ಯ ಪರ್ವ ಅಂತಲೂ ಕೂಡ ಕರೆಯೋದಿದೆ ಅದನ್ನು. ಹೀಗೆ ಆ ಯಾಗಕ್ಕೆ ವಿಶ್ವೇ ದೇವತೆಗಳೇ ದೇವತೆಗಳಂತೆ ವೈಶ್ವದೇವ ಪರ್ವ ಅಂತ ಕರೆಸಿಕೊಂಡಿದ್ದಾರೆ. ಹೀಗೆ 4 ತಿಂಗಳು ಇದನ್ನು ಮಾಡತಕ್ಕಂಥದ್ದು ಯಾಗ ಅಂತ ಹೇಳುತ್ತಾರೆ. ಈ ರೀತಿಯೆಲ್ಲ ಯಾಗವನ್ನು ಮಾಡಲಿಕ್ಕಿರುತ್ತದೆ. ಇಂಥ ಯಾಗಗಳು ಇನ್ನು ಅದೇ ರೀತಿಯಲ್ಲಿ ವಸಂತ ಋತುವಿನಲ್ಲಿ ಒಂದು ಸೋಮಯಾಗ ಮಾಡುತ್ತಿದ್ದಂತೆ. ಸೋಮಯಾಗ, ಈ ಸೋಮಯಾಗವನ್ನು ಮಾಡಬೇಕಾದ್ರೆ ಒಂದು ಸೋಮಲತಾ ಅಂತ. ಸೋಮಲತಾ ಅಂದರೆ, ಲತಾ ಅಂದರೆ ಬಳ್ಳಿ ಅಂತ ಅರ್ಥ. ಬಳ್ಳಿ, ಈ ಬಳ್ಳಿ ಇರ್ತದಲ್ಲ, ಬಳ್ಳಿ ಏನು ಅಂತಂದರೆ ಅದರದೊಂದು ವಿಶೇಷ ಅಂತೆ. ಸೋಮಬಳ್ಳಿ ಅಂತ ಹೇಳುತ್ತಾರೆ. ಆ ಸೋಮಲತಾ ಎನ್ನುವಂತಹದ್ದು ಅದರಲ್ಲಿ ಎಲೆಗಳಿರ್ತಾವಂತೆ. ಆ ಎಲೆಗಳನ್ನು ಕಿತ್ತಿ ಅದನ್ನು ಜಜ್ಜಬೇಕಂತೆ. ಜಜ್ಜಿದಾಗ ಒಂದು ರಸ ಬರ್ತದೆ. ಆ ರಸವನ್ನು ಆ ಹೋಮದಲ್ಲಿ ಸಮರ್ಪಣೆಯನ್ನು ಮಾಡಿ ಅದನ್ನು ಪಾನ ಮಾಡಬೇಕು. ಅದನ್ನು ಸೋಮರಸವನ್ನು ಪಾನ ಮಾಡೋದು ಅಂತ ಹೇಳುತ್ತಾರೆ. ಈ ರೀತಿಯಲ್ಲಿ ಮಾಡತಕ್ಕಂಥದ್ದು ಅಂತ. ಇದನ್ನು ಸರಿಯಾಗಿ ಉಪಯೋಗಿಸಿಕೊಂಡು ಯಜ್ಞವನ್ನು ಮಾಡಿ ಪಾನ ಮಾಡಿದರೆ ಅಂಥ ವ್ಯಕ್ತಿಗೆ 10,000 ವರ್ಷಗಳ ಕಾಲ ಅವನಿಗೆ ಆಯುಷ್ಯ ಎನ್ನುವುದು ವೃದ್ಧಿ ಆಗ್ತದಂತೆ, ಮುಪ್ಪು ಬರುವುದಿಲ್ಲ ಅಂತವನಿಗೆ. ಹೀಗೆ ಯಜ್ಞಗಳನ್ನು ಮಾಡಿಯೇ 1 ಕೋಟಿ ವರ್ಷ ಅವನು ಆಳಿದ್ದ ದೇಶವನ್ನು. 1 ಕೋಟಿ ವರ್ಷ ಆಳಿದ್ದು ಹೇಗೆ ಅಂದರೆ ಇದೇ ರೀತಿಯಲ್ಲಿ. 10,000 ವರ್ಷ ಮುಪ್ಪು ಬರುವುದಿಲ್ಲ ಅವನಿಗೆ ಈ ರಸವನ್ನು ಕುಡ್ದ ಅಂತ. ಆದರೆ ಅದು ಎಷ್ಟು ವಿಚಿತ್ರ ಅಂತಂದರೆ, ಅದು ವಿಶೇಷ ಅಂತಂದರೆ, ಆ ಸೋಮಲತಾ ಅಂತಿದೆ ಅಲ್ವ, ಸೋಮಲತೆಯಲ್ಲಿ ಶುಕ್ಲ ಪಕ್ಷ ಬರ್ತದಂತೆ. ಶುಕ್ಲ ಪಕ್ಷ ಬಂದಾಗ ಆ ಸೋಮಲತೆ, ಲತೆ ಅಂದರೆ ಬಳ್ಳಿ, ಆ ಬಳ್ಳಿಯಲ್ಲಿ ಆ ಶುಕ್ಲ ಪಕ್ಷ ಬಂದಾಗ ಸರಿಯಾಗಿ ಎಲೆ ಬಿಡ್ಲಿಕ್ಕೆ ಶುರುವಾಗ್ತದಂತಂದ್ರೆ, ಎಲೆ ಬಿಡ್ತದಂತೆ. ಅದು ಒಂದೊಂದು ದಿವಸ ಒಂದೊಂದು ಎಲೆ ಬಿಡ್ತದಂಥದ್ದು. ಅದು ಹುಣ್ಣಿಮೆ ಬರುವಾಗ 15 ದಿವಸ ಆಗಿರ್ತದೆ, 15 ಎಲೆ ಬಿಟ್ಟಿರ್ತದಂತ, 15 ಎಲೆ ಇರ್ತದೆ. ಅದನ್ನು ಕಿತ್ತುಕೊಂಡು ಅವತ್ತೇ ಹೋಮ ಮಾಡಿಬಿಡಬೇಕು. ಮತ್ತೆ ಮರುದಿವಸ ನೀವೇನಾದರೂ ಕಿತ್ತಲಿಲ್ಲ, ಅದನ್ನು ಹೋಮ ಮಾಡಲಿಲ್ಲ ಅಂತ ಆದರೆ ಆಗೇನಾಗತ್ತಂತೆ, ಮರುದಿವಸ ಏನಾಗುತ್ತೆ, ಕೃಷ್ಣ ಪಕ್ಷ ಬರ್ತದೆ. ಆ ಕೃಷ್ಣ ಪಕ್ಷ ಬಂತು ಅಂತ ಆದರೆ ದಿನಕ್ಕೆ ಒಂದೊಂದು ಎಲೆಯಂತೆ ಒಣಗಿ ಹೋಗಿಬಿಡ್ತದಂಥದ್ದು, ಅದು ಸಿಗೋದಿಲ್ಲ. ಆಮೇಲೆ ಒಂದೊಂದು ಎಲೆ ಅಮಾವಾಸ್ಯೆ ಬರೋ ಹೊತ್ತಿಗೆ ಎಲೆನೇ ಇರೋದಿಲ್ಲ, ಎಲೆ ಇರೋದಿಲ್ಲ. ಮತ್ತೆ ಮರುದಿವಸ ಶುಕ್ಲ ಪಕ್ಷ ಬಂತು ಅಂದರೆ ಮತ್ತೆ ಒಂದೇ ಎಲೆಯಿಂದ ಶುರುವಾಗ್ತದಂಥದ್ದು. ಅದೊಂದು ವಿಚಿತ್ರವಾದಂಥ ಒಂದು ಬಳ್ಳಿ ಅದು. ಇದನ್ನು ಸೋಮಲತಾ ಅಂತ ಕರೀತಾರೆ. ಇಂಥ ಸೋಮಲತೆ ಇದೆಯಲ್ಲ, ಈ ಲತೆಯಿಂದ ಬಂದಿರುವಂತಹ ಆ ಎಲೆಗಳನ್ನು ತೆಗೆದುಕೊಂಡು ಜಜ್ಜಿ ಮಾಡಿ ಹೋಮವನ್ನು ಮಾಡಿ ಅದರ ಪಾನವನ್ನು ಮಾಡಬೇಕು ಅಂತ ಹೇಳುತ್ತಾರೆ.
ಹೀಗೆಲ್ಲ ಮಾಡುವಂಥ ಯಾಗ ಇದು ಅಂತ. ಇಂಥ ಯಾಗಗಳನ್ನೆಲ್ಲವನ್ನು ಕೂಡ ಮಾಡಿಕೊಂಡು ಅದ್ಭುತವಾಗಿ ದೇಶವನ್ನು ಆಳ್ತಾ ಇದ್ದಂತೆ ಈ ಭರತ ಚಕ್ರವರ್ತಿ ಅಂತ ಹೇಳ್ತಾರೆ. ಭರತನ ಆಳ್ವಿಕೆ, ಅವನ ಹೋಮ ಹವನ ಇದರದ್ದೇನೆ ಬಹಳ ವಿಸ್ತಾರವಾಗಿ ನಿರೂಪಣೆ ಮಾಡಿದ್ದಾರೆ. ಭಾರಿ ಮಾಡ್ತಾ ಇದ್ದ ಇವನು ಅಂತ ಇಷ್ಟನ್ನೆಲ್ಲ ಹೇಳ್ತಾರೆ. ಆಮೇಲೆ ಜೊತೆಗೆ ವೇದಗಳಲ್ಲಿ ಹೋಮಗಳನ್ನು ಹೇಳುತ್ತಾ ಮೊದಲಿಗೆ ಅಗ್ನಿಹೋತ್ರ ಹೋಮವನ್ನು ಹೇಳಿದ್ದಾರೆ, ಇಷ್ಟಿಗಳನ್ನು ಹೇಳುತ್ತಾರೆ, ದರ್ಶಪೂರ್ಣಮಾಸವನ್ನು, ಪಶುಯಾಗಗಳನ್ನು ಹೇಳಿದ್ದಾರೆ, ಅಗ್ನಿಶೋಮೀಯ, ಪಶುಯಾಗ, ಸೋಮಯಾಗ ಇವುಗಳನ್ನೆಲ್ಲ ಹೇಳುತ್ತಾ ಅನೇಕ ಯಾಗಗಳನ್ನು ಏನೇನು ಹೇಳಿದ್ದಾರೋ ಎಲ್ಲ ಯಾಗಗಳನ್ನು ಕೂಡ ಇವನು ಮಾಡುತ್ತಾ ಇದ್ದಂತೆ ಕೂತ್ಕೊಂಡು. ಅಷ್ಟು ಶ್ರದ್ಧೆಯಿಂದ ಮಾಡುತ್ತಾ ಇದ್ದ ಈ ಭರತ ಅಂತ. ಏವಂ ಕರ್ಮ ವಿಶುದ್ಧ ಸತ್ವಸ್ಯಾಂತ ಹೃದಯ ಆಕಾಶ ಶರೀರೇ ಬ್ರಹ್ಮಣಿ ಭಗವತೆ ವಾಸುದೇವೇ. ಹೀಗೆ ಪರಮಾತ್ಮನಲ್ಲಿ ವಿಶೇಷವಾದಂಥ ಭಕ್ತಿಯಿಂದ ಅನುಸಂಧಾನದಿಂದಾಗಿ ಭರತ ಚಕ್ರವರ್ತಿ ಮಾಡಿದಂಥ ಎಲ್ಲ ಯಾಗಾದಿ ಕರ್ಮಗಳು ಕೂಡ ಶುದ್ಧವಾಗಿರ್ತಿತ್ತು. ಎಲ್ಲೂ ಕೂಡ ಅವನಿಗೆ ನಾನು ಮಾಡಿದೆ ಅನ್ನುವ ಅಹಂಕಾರ ಇರ್ತಿರಲಿಲ್ಲ, ಯಾವುದೂ ಕೂಡ ನನ್ನಿಂದ ಅನ್ನುವ ಭಾವ ಇರ್ತಿರಲಿಲ್ಲ. ದೇವರು ನನ್ನಿಂದ ಮಾಡಿಸಿದ, ಭಗವಂತನೇ ಇದಕ್ಕೆಲ್ಲದಕ್ಕೂ ಕೂಡ ಇದರಿಂದ ಪ್ರತಿಪಾದ್ಯನಾದವನು, ಎಲ್ಲ ಅವನಿಗೆ ಸಮರ್ಪಿತವಾಗಲಿ ಅಂತ ಪರಮಾತ್ಮನಿಗೆ ಸಮರ್ಪಣೆ ಮಾಡುತ್ತಾ ಇದ್ದಂತೆ. ಈ ರೀತಿ ಇದ್ದಂಥ ಒಬ್ಬ ವ್ಯಕ್ತಿ ಭರತ ಚಕ್ರವರ್ತಿ ಅಂತ ಹೇಳ್ತಾರೆ. ಹೀಗೆ ಅವನ ದೇಶ ಆಳ್ವಿಕೆ ಎನ್ನುವಂತಹದ್ದೇ ಅದ್ಭುತವಾಗಿರುತ್ತೆ. ಈ ರೀತಿ ದೇಶವನ್ನು ಆಳಿದಂತಹ ಭರತ ಒಮ್ಮೆ ಏನು ಮಾಡಿದಂತೆ, ಎಲ್ಲ ಆಗಿತ್ತು, ಕೋಟಿ ವರ್ಷ ಆಳಿದ್ದ. ಇಷ್ಟೆಲ್ಲ ಆದಮೇಲೆ ಒಮ್ಮೆ ಬೇಟೆ ಆಡಬೇಕು ಅಂತ ಹೋದನಂತೆ. ಬೇಟೆ ಆಡಲಿಕ್ಕೆ ಅಂತ ಹೋದಾಗ ಆ ಬೇಟೆ ಆಡುವಂಥ ಕಾಲದಲ್ಲಿ ಏನಾಯ್ತಂತೆ, ಅವನಿಗೆ ಬೇಟೆ ಆಡ್ತಾ ಹೋದ. ಒಂದು ಕಡೆಯಲ್ಲಿ ಏನಾಯಿತು, ಅವನಿಗೆ ಸ್ವಲ್ಪ ಬಾಯಾರಿಕೆ ಆಯಿತಂತೆ. ಬಾಯಾರಿಕೆ ಆಯಿತು ಅಂತ ನೀರು ಕುಡಿಬೇಕು ಅಂತ ಅನ್ನಿಸ್ತವನಿಗೆ. ನೀರು ಕುಡಿಬೇಕು ಅಂತ ಅನ್ನಿಸಿ ಏನು ಮಾಡಿದಂತೆ, ಒಂದು ಸರೋವರಕ್ಕೆ ಹೋದ. ಆ ಸರೋವರಕ್ಕೆ ಹೋಗಿ ನೀರು ಕುಡಿಲಿಕ್ಕೆ ಅಂತ ಬಗ್ಗಿದನಂತೆ. ಬಗ್ಗಿ ನೀರು ಕುಡಿಲಿಕ್ಕೆ ಹೋದ. ಬಗ್ಗಿದಾಗ ಏನಾಯ್ತಂತೆ, ಅವನ ಮುಖ ಅವನಿಗೆ ಕಾಣಿಸ್ತಂತೆ ನೀರಿನಲ್ಲಿ. ಅವನ ಮುಖ ಅವನಿಗೆ ಕಾಣಿಸುವಾಗ ಏನಾಯಿತು, ಅವನ ಮುಖ ಕಾಣಿಸ್ತಾ ಇರುವಾಗ ಅವನ ತಲೆ ನೋಡಿದಂತೆ. ಅವನ ತಲೆಯಲ್ಲಿ ಒಂದೇ ಒಂದು ಬಿಳಿ ಕೂದಲು ಕಾಣಿಸ್ತಂತವನಿಗೆ. ಆವಾಗ ಅನ್ಕೊಂಡ ಅವನು, ಓಹೋ ನನಗೆ ವಯಸ್ಸಾಯಿತು, ನಾನು ಮುದುಕಾಗಿದ್ದೀನಿ ಅಂತ. ಒಂದು ಕೋಟಿ ವರ್ಷ ಆದಮೇಲೆ ಅನಿಸಿದ್ದವನಿಗೆ. ಆವಾಗ ನಾನು ಮುದುಕಾಗಿದ್ದೀನಿ, ನನಗೆ ವಯಸ್ಸಾಯಿತು ಅಂತ ಅನ್ನಿಸ್ತವನು. ಆಯಿತು, ವಯಸ್ಸಾಯ್ತಲ್ಲ, ಇನ್ನು ನಾನು ದೇಶ ಆಳಬಾರ್ದು, ಇನ್ನು ಸಿಂಹಾಸನದಲ್ಲಿ ಕೂತಿರಬಾರ್ದು, ಸಾಕಿನ ನನಗೆ ಆಳಿದ್ದು, ಇನ್ನು ಹೊರಡುತ್ತೇನೆ ಅಂತ ಹೊರಟನಂತ. ಅಂದರೆ ಆ ಕಾಲದಲ್ಲೆಲ್ಲ ಒಂದು ವಯಸ್ಸಾಯಿತು ಅಂತ ಅವ್ರಿಗೆ ಅನ್ನಿಸ್ತು ಅಂದರೆ ಅವರೇ ಬಿಟ್ಟು ಹೋಗಿಬಿಡ್ತಿದ್ರು. ಸಾಕು ನನಗೆ ಈ ಸೀಟಿನ್ನ ಅಂತ ಅನ್ಕೊಂಡ್ಬಿಡ್ತಿದ್ರು. ಈಗಿನವ್ರ ಥರ ಏನಂತಾರಲ್ಲ, ವಯಸ್ಸಾಗಲಿ ನೆಗೆದು ಬಿದ್ದು ಹೋದ್ರೂ ಬಿಡೋದಿಲ್ಲ ಸೀಟು ಅಂತ ಕೂತಿರ್ತಾರೆ, ಹಾಗಿರ್ತಾರೆ. ಹಾಗಿರಬಾರ್ದಂತ. ಒಂದು ಕಾಲ ಬಂತು ಅಂದರೆ ಬಿಟ್ಟು ಬಿಡಬೇಕು. ಆ ರೀತಿಯಲ್ಲಿ ಈ ಭರತನೂ ಕೂಡ ಏನು ಮಾಡಿದ ಅಂತೆ, ಎಲ್ಲ ಬಿಟ್ಟ. ಅವನು ಬಿಟ್ಟು ನಾನಿನ್ನು ಹೊರಡುತ್ತೇನೆ ಅಂತ ಕಾಡಿಗೆ ಹೊರಟನಂತ. ಕಾಡಿಗೆ ಹೊರಟ ಭರತ. ಕಾಡಿಗೆ ಹೊರಟಿ ಅವನು ಈ ಗಂಡಕಿ ನದಿ ಅಂತ, ಗಂಡಕಿ ನದಿ ಅದರ ತೀರದಲ್ಲಿ ಕಾಡು, ಒಂದಷ್ಟು ಪ್ರದೇಶ. ಆ ಪ್ರದೇಶದಲ್ಲಿ ಒಂದು ಆಶ್ರಮ, ಪುಲಹ ಅಂತ ಒಬ್ಬ ಋಷಿಗಳು. ಆ ಪುಲಹ ಋಷಿಗಳು ತಪಸ್ಸು ಮಾಡಿದಂತಹ ಒಂದು ಆಶ್ರಮ. ಆ ತಪಸ್ಸು ಮಾಡಿದಂಥ ಏನು ಆಶ್ರಮ ಇದೆ, ಆ ಆಶ್ರಮದ ಹತ್ತಿರದಲ್ಲೇ ಒಂದು ಕುಟೀರವನ್ನು ಮಾಡಿಕೊಂಡಂತೆ. ಆ ಕುಟೀರವನ್ನು ಮಾಡಿಕೊಂಡು ಕುಟೀರದಲ್ಲಿ ವಾಸ ಮಾಡಿಕೊಂಡು ತಪಸ್ಸನ್ನು ಮಾಡಬೇಕು ಅಂತ ಹೋಗಿ ಒಂದು ಗುಡಿಸಲನ್ನು ಕಟ್ಟಿಕೊಂಡು ವಾಸ ಮಾಡ್ತಾ ಇದ್ದಾನವನು. ಆವತ್ತು ಹೋಗಿದ್ದಾನಷ್ಟೇ, ಹೋಗಿ ವಾಸ ಮಾಡಿದ್ದಾನೆ. ಅವತ್ತು ಸಾಯಂಕಾಲದ ಹೊತ್ತು ನಿದ್ದೆ ಮಾಡುತ್ತಾ ಇದ್ದಾನೆ. ನಿನ್ನೆ ರಾತ್ರಿ ಎಲ್ಲ ಮುಗಿಸ್ಕೊಂಡು ನಿದ್ದೆ ಮಾಡಬೇಕು, ನಿದ್ದೆ ಮಾಡುತ್ತಾ ಇದ್ದಾನೆ. ಬೆಳಗಾದ ಕೂಡಲೇ ಅವನು ಇಡೀ ಆಸ್ತಿ ಪಾಸ್ತಿ ಎಲ್ಲ ಬಿಟ್ಟು ಬಂದಿದ್ದರೂ ಕೂಡ ಅವನ ಪ್ರಾರಬ್ಧ ಮಾತ್ರ ಅವನನ್ನು ಬಿಟ್ಟಿರಲಿಲ್ಲ, ಅವನ ಜೊತೆಗೇ ಬಂದಿತ್ತಂತೆ. ಮರುದಿವಸ ಬೆಳಿಗ್ಗೆ ಏನಾಯಿತು ಅನ್ನೋದನ್ನು ಇವತ್ತು ಅವನಿಗೆ ನಿದ್ದೆ ಮಾಡಲಿಕ್ಕೆ ಅವಕಾಶ ಕೊಟ್ಟು ನಾಳೆ ಎಬ್ಬಿಸೋಣ ಅಂತ ಹೇಳುತ್ತಾ ಕೃಷ್ಣ ಅರ್ಪಣ.